ಕಣ್ಣಿನ ರೇಖೆ ನೋಡಿದ್ರೆ ಆ ಮಗುವಿನಲ್ಲಿ ಪ್ರತಿ ಕ್ಷಣವೂ ಸಹಿತ ದೀಪ ಜೋರಾಗಿ ಉರಿಯುತ್ತೆ, ಎಲ್ಲೋ ಒಂದು ಕಡೆ ಸಣ್ಣ ಮಾತಾಡುತ್ತೆ. ಅದಕ್ಕಾಗಿ ಧ್ವನಿ ಎತ್ತಿರ್ತಕ್ಕಂಥ ಆ ತಂದೆ ತಾಯಿ ಜೊತೆ ನಾವು ನೀವೆಲ್ಲರೂ ನಿಲ್ಲಬೇಕಾಗಿದೆ. ಮಾಡುವ ಕಾಯಕದಲ್ಲಿ ಒಂದು ವಿಶೇಷವಾದಂತಹ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಗಣಪತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮ್ಮೆಲ್ಲರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಜನ ಹೆಣ್ಣು ಮಕ್ಕಳನ್ನ ಕರೆಸಿ ಇಲ್ಲಿರುವ ದೇವಿಗೆ ಕುಂಕುಮಾರ್ಚನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಹೆಣ್ಣು ಮಕ್ಕಳಿಗೆ ಬಾಗನವನ್ನು ಕೊಡುವಂತಹ ಕಾಯಕವನ್ನು ಮಾಡುತ್ತಿದ್ದಾರೆ. ಈ ಕಾಯಕದಲ್ಲಿ ಸರ್ವರಿಗೂ ಸಹಿತ ಸಕಲ ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ ರಾಜ್ ಅರ್ಪಿಸುವ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸಬೇಕು ಪ್ರತಿದಿನ ಅಮೃತಬಿಂದು. ಸೇವಿಸೋಣ ಪ್ರತಿದಿನ ಅಮೃತಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಖಂಡಿತವಾಗಿ ಸೇವಿಸಿ, ಆರೋಗ್ಯವಂತರಾಗಿರಿ. ಇದನ್ನು ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿ ಹೆಚ್ಚಿಸುತ್ತೆ, ಹಾಗೇನೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಖಂಡಿತವಾಗಿ ಸೇವಿಸಿ, ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇದೇ ಬರುವ ಸೋಮವಾರ 20ನೇ ತಾರೀಕು ವಿಶೇಷವಾದಂತಹ ಕಾರ್ಯಕ್ರಮ ಒಂದು ಬೆಂಗಳೂರಲ್ಲಿ ನಡೀತಾ ಇದೆ. ಬನಶಂಕರಿ ಅಮ್ಮನವರ ಜನ್ಮೋತ್ಸವ. ಹಾಗಾಗಿ ಆ ದಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯಕ್ಕೆ. ಅವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಸಂಭ್ರಮದ ಕಾರ್ಯಕ್ರಮ ಇರುತ್ತೆ. 2 ಗಂಟೆಗಳ ಸತತ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಭಾದ್ರಪದ ಮಾಸ ಶುದ್ಧ ಪೌರ್ಣಮಿ 20ನೇ ತಾರೀಕು ಸೋಮವಾರ ಶ್ರೀ ಬನಶಂಕರಿ ಅಮ್ಮನವರ ಜನ್ಮೋತ್ಸವ. ಈ ಸಂದರ್ಭದಲ್ಲಿ ಬನಶಂಕರಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಯಾಗ ಮಂಟಪದಲ್ಲಿ ವೇದಿಕಾರ್ಚನೆ, ನವಚಂಡಿಕಾ ಹೋಮ, ಜೊತೆಗೆ ಶಾಕಾಂಬರಿ ಅಮ್ಮನವರಿಗೆ ವಿಶೇಷ ಉಯ್ಯಾಲೋತ್ಸವ ಸೇವೆಯನ್ನು ನೆರವೇರಿಸಲಾಗುತ್ತಿದೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಗುರುಜಿಯವರು ಆಗಮಿಸುತ್ತಾರೆ ಸುಮಾರು 11:30ಕ್ಕೆ. ಖಂಡಿತವಾಗಿಯೂ ಭಾಗವಹಿಸಿ ಬನಶಂಕರಿ ಅಮ್ಮನವರ ವಿಶೇಷವಾದಂತಹ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ
त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। पद्मार्णे पद्मे पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वाम्। यासा पद्मासनस्था विमलकटिकरी पद्मपत्रायताक्षीं श्रीं अम्बां जगदीश्वरीं ललितां भालात् त्रिपुरसुन्दरीं गन्धद्वारान्तरादर्शान् नित्यपुष्टाङ्गरीषणीं ईश्वरीं सर्वभूतानां त्वामिहोपत्वये श्रियम्। अम्बाय नमः, जगदम्बिकाय नमः, ललिताम्बिकाय नमः, दुर्गाम्बिकाय नमः, श्रीवती नमः। कात्यायनाय विद्महे कन्याकुमारी धीमहि तन्नो दुर्गे प्रचोदयात्। हरिं कारासनगर्भिदां नलसकां सौं क्लीं कलां बिभ्रतीं सुवर्णां वरदानीं च वरसदां दौतां त्रित्रोज्ज्वलां वन्दे पुस्तकवासमङ्कुशधरां सर्गभूषितामुज्ज्वलां त्वां गौरीन्द्रभरां फरात्फरकलां श्रीचक्रसञ्चारणीं श्रीं महालक्ष्मीं नमः। महालक्ष्मीं नमः, महालक्ष्मीं नमः, संपत्कर महालक्ष्मी नमः, विशेषतः महालक्ष्मी नमः, सिद्धलक्ष्मी नमः, मोक्षलक्ष्मी नमः, जयलक्ष्मी नमः, सरस्वती नमः, माता चन्नपूर्णायै नमः। नमो नमः। ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳೆಯಾಗೂ ಸಕಲ ವಿಧವಾದಂತಹ ಸಂಪತ್ತನ್ನು ಒಳ್ಳೆಂತವಳಾಗಿಯೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸತಕ್ಕಂತಹ ಕಲ್ಪವಲ್ಲಿಯಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡತಕ್ಕಂತಹ ದಿನ ಶುಭ ಶುಕ್ರವಾರ. ಇವತ್ತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಶುಭ ಶುಕ್ರವಾರ ತಮ್ಮೆಲ್ಲರಿಗೂ ಸಹಿತ ಯಶಸ್ಸು ತರಲಿ, ಶುಭವನ್ನು ತರಲಿ, ಹಾಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸಿನ ಹಾದಿಯಲ್ಲಿರಲಿ. ಹಾಗಾಗಿ ಭಗವತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಶುಕ್ಲ ಪಕ್ಷ ಮುಗಿದು ಇನ್ನೇನು ಈ ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ ಆದ ನಂತರ ಬರ್ತಕ್ಕಂಥದ್ದು ಪಕ್ಷ ಮಾಸ ಪ್ರಾರಂಭ ಆಗುತ್ತೆ. ಪಕ್ಷ ಮಾಸ ಅಂತ ಪ್ರಾರಂಭ ಆದಾಗ ಗತಿಸಿರ್ತಕ್ಕಂತಹ ಪಿತೃದೇವತೆಗಳಿಗೆ ಅವರಿಗೆ ತಿಲತರ್ಪಣವನ್ನು ಕೊಡ್ತಕ್ಕಂತಹದ್ದು, ಜೊತೆಗೆ ಪಿಂಡ ಪ್ರದಾನವನ್ನು ಮಾಡತಕ್ಕಂತಹದ್ದು, ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ತಿಲತರ್ಪಣ ಅಂತಲೂ ಹೇಳ್ಬೋದು, ಪಿಂಡ ಪ್ರದಾನ ಅಂತಲೂ ಹೇಳ್ಬೋದು, ಅಥವಾ ಅವರ ಆತ್ಮತೃಪ್ತಿಗಾಗಿ. ಯಾಕೆಂದ್ರೆ ಗತಿಸಿರ್ತಕ್ಕಂಥವ್ರು ಇತ್ತೀಚಿನ ದಿನಗಳಲ್ಲಿ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಸಾಕಷ್ಟು ಜನ ಕಂಡಂಗೆ ಹಾಗೆ ಒಂದೊಂದು ಕುಟುಂಬದಲ್ಲಿ 2-3 ಜನ ಎಲ್ಲರೂ ಗತಿಸಿರ್ತಕ್ಕಂಥದ್ದನ್ನ ಅಂದ್ರೆ ಸತ್ತಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕುಟುಂಬಕ್ಕಾಗಿ ಅಷ್ಟೆಲ್ಲ ಶ್ರಮಿಸಿದ್ರು ಸಹಿತ ಕನೆಯಕೋಲ ಅಂದ್ರೆ ಏನ್ ಹೇಳ್ತಾರೆ ಕಡೆಗಾಲ ಎಂಬತಕ್ಕಂಥದ್ದು ಅಂದ್ರೆ ಆತನ ಕಡೆಯ ಕ್ಷಣ, ಇನ್ನು ಮತ್ತೊಮ್ಮೆ ಆ ಮುಖದರ್ಶನ ಆಗುವುದಿಲ್ಲ. ಆದರೆ ಮುಖದರ್ಶನ ಆದರೂ ಆಗದಿರೇ ಇದ್ರು ಮುಖದರ್ಶನವನ್ನು ಮಾಡಲಿಕ್ಕೂ ಆಗದಂತ ಪರಿಸ್ಥಿತಿ ಎಷ್ಟೋ ಕುಟುಂಬಗಳಲ್ಲಿ ಬಂದೋಯ್ತು. ಹಾಗಾಗಿ ಈ ಪಕ್ಷ ಮಾಸಾಂತದಲ್ಲಿ ಈ ಪಕ್ಷದಲ್ಲಿ ಅವರಿಗೆ ಕನಿಷ್ಠ ಪಕ್ಷ ಒಂದು ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಲಿಕ್ಕೆ ಈ ಒಂದು ಪಿತೃಪಕ್ಷಗಳು ಅಂತಕ್ಕಂಥದ್ದೇನಿದೆ, ಭಾದ್ರಪದ ಮಾಸದ ಶುಕ್ಲ ಪಕ್ಷ ಆದ ನಂತರ ಬರತಕ್ಕಂತಹ ದಿನಗಳು ಪಿತೃಪಕ್ಷ. ಅಂದ್ರೆ ಮಹಾಲಯ ಪಕ್ಷಾರಂಭಕ್ಕೂ ಮುನ್ನ, ಅಂದ್ರೆ ಮಹಾಲಯ ಅಮಾವಾಸ್ಯೆಗೂ ಮುನ್ನ ಬರೋದು ಪಕ್ಷಗಳು. ಆ ಪಕ್ಷಗಳಲ್ಲಿ ಪ್ರತಿದಿನ ನಿಮಗೆ ಅದರಲ್ಲಿ ಒಂದು ದಿನ ಯಾವುದಾದ್ರೂ ಒಂದು ದಿವಸ ನೀವು ಆಯ್ಕೆ ಮಾಡಿಕೊಂಡು ಆ ದಿವಸ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಗತಿಸಿರ್ತಕ್ಕಂಥ ಹಿರಿಯರಿಗೆ ತಿಲತರ್ಪಣವನ್ನು ಕೊಡ್ತಕ್ಕಂತಹದ್ದು, ಪಿಂಡ ಪ್ರದಾನವನ್ನು ಮಾಡತಕ್ಕಂಥದ್ದು, ಅವರ ಹೆಸರಲ್ಲಿ ಒಂದಷ್ಟು ವಸ್ತ್ರದಾನವೋ ಅಥವಾ ಒಂದಷ್ಟು ಗೋದಾನನೋ, ಒಂದು ಗೋವಿನ ದಾನವನ್ನು ಮಾಡಿದ್ರೆ ಈ ಒಂದು ಕಾಲದಲ್ಲಿ ಅಂದ್ರೆ ಪಕ್ಷ ಮಾಸದಲ್ಲಿ ಗೋದಾನ ಮಾಡಿದ್ರೆ ಗತಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವರ್ಗ ಪ್ರಾಪ್ತಿ ಅಂತ ಹೇಳ್ತಾರೆ. ಯಾಕೆಂದ್ರೆ 1-2-3 ಭಾಗದಲ್ಲಿ ಈ ಗರುಡ ಪುರಾಣ ಎಂಬತಕ್ಕಂಥದ್ದಿದೆ. ಗರುಡ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ, ವ್ಯಕ್ತಿ ಗತಿಸಿದ ನಂತರ ನೋಡಿ ದೇಹಕ್ಕೆ ಮಾತ್ರ ಸಾವಿರ್ತಕ್ಕಂಥದ್ದು, ಆತ್ಮಕ್ಕಲ್ಲ. ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ಈ ದೇಹ ನಶ್ವರ, ತಾಯಿ ಗರ್ಭದಿಂದ ಬಂದಂತದ್ದು, ಬೆಳೆದು ಹೆಮ್ಮರವಾಗಿ ನಿಲ್ಲುವಂತಹದ್ದು, ಬೇಕಾದ್ದು ಬೇಡವಾದ್ದು ಎಲ್ಲವನ್ನು ಸುಖ ಭೋಗಗಳನ್ನು ನೋಡತಕ್ಕಂಥದ್ದು, ಇದಕ್ಕೆ ಮಾತ್ರ ಸಾವಿದೆ. ಆದರೆ ಒಳಗಿರ್ತಕ್ಕಂಥ ಆತ್ಮಕ್ಕಲ್ಲ, ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಅಂತಹ ಆತ್ಮಕ್ಕೆ ಸಾವಿಲ್ಲದಂತ ಆತ್ಮ ಭಗವಂತನ ಪಾದವನ್ನು ಮುಟ್ಟಬೇಕಾದ್ರೆ ತಾನು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳ ವಿಚಾರಣೆಯನ್ನು ನಡೆಸಿ ಕಡೆಗೆ ಭಗವಂತನ ಪಾದವನ್ನು ಮುಟ್ಟಿ ಆ ಭಗವಂತನ ಪಾದ ಮುಟ್ಟಿ ಮತ್ತೊಂದು ಜೀವವನ್ನು ಮತ್ತೊಂದು ದೇಹಕ್ಕೆ ಸೇರಬೇಕಾದ್ರೆ ಅದರ ಮಧ್ಯದಲ್ಲಿರುವ ವಿಚಾರಣೆ ಸಮಂಜಸವಾಗಿ ಆಗಬೇಕಾದ್ರೆ ಆ ಪ್ರಯಾಣ ಕಾಲದಲ್ಲಿ ಕುಟುಂಬಸ್ಥರು ಒಂದಷ್ಟು ತಿಲತರ್ಪಣವನ್ನ ಪಿಂಡ ಪ್ರದಾನವನ್ನು ಮಾಡೋದ್ರಿಂದ ಆ ಒಂದು ಆತ್ಮಕ್ಕೆ ತೃಪ್ತಿ ಆಗುತ್ತೆ. ಆ ಆತ್ಮದಿಂದಲೇ ನಮಗೆ ನಮ್ಮ ಕುಟುಂಬಕ್ಕೂ ಸಹಿತ ಒಳಿತಾಗುತ್ತೆ, ಯಶಸ್ಸಾಗುತ್ತೆ. ಜೊತೆಗೆ ಯಾವುದೇ ಪೂಜಾ ಕೈಂಕರ್ಯಗಳ ಸಂಪೂರ್ಣ ಫಲ ಹಿರಿಯರಿಂದಲೇ ಸಿಗ್ತಕ್ಕಂಥದ್ದಿದೆ. ಹಾಗಾಗಿ ಗತಿಸಿರ್ತಕ್ಕಂತಹ ಮರಣ ಹೊಂದಿದ ನಂತರ ಮಾಡುವಂತಹ ಕ್ರಿಯೆಗಳು, ಮಾಡುವಂತಹ ಈ ತಿಲತರ್ಪಣ, ಪಿಂಡ ಪ್ರದಾನ, ಶ್ರಾದ್ದ ಕರ್ಮಾದಿಗಳನ್ನ ಯಾರು ಕ್ರಮಬದ್ಧವಾಗಿ ಮಾಡ್ತಾರೆ ಅವರ ಕುಟುಂಬ ಯಾವತ್ತಿಗೂ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.
ಗುರುಜಿ ತಿಳಿಸ್ತಾ ಇದ್ರು, ಈ ಪಕ್ಷ ಮಾಸದಲ್ಲಿ ನಾವು ಸಲ್ಲಿಸುವಂತಹ ಹಿರಿಯರ ಆರಾಧನೆಯಲ್ಲಿ ತಿಲತರ್ಪಣ ಮತ್ತು ಪಿಂಡ ಪ್ರದಾನದ ಮಹತ್ವ ಏನು ಅಂತ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ ಗುರುಜಿ. ಖಂಡಿತಮ್ಮ, ಈ ಒಂದು ಮಾಸ ಅಂದ್ರೆ ಈ ಪಕ್ಷ ಮಾಸ ಅಂತಿದ್ದೆಲ್ಲ, ಪಿತೃಪಕ್ಷಗಳಲ್ಲಿ ಈ ಹಿಂದೆ ಗತಿಸಿರ್ತಕ್ಕಂಥವ್ರು ಯಾರು ಕೋವಿಡ್ ಇಂದ ಮರಣ ಹೊಂದಿದ್ದಾರೋ ಅವರ ಕುಟುಂಬಗಳಲ್ಲಿ ಕನಿಷ್ಠ ಪಕ್ಷ ಅವರ ಅಂತ್ಯಕ್ರಿಯೆಗಳಲ್ಲೂ ಭಾಗವಹಿಸಕ್ಕಾಗದಿರ ಕಣ್ಣೀರಿಟ್ಟಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆ ಕ್ಷಣ ಭಯದಿಂದ ನೀವು ಅಲ್ಲಿ ಹೋಗ್ದಿರ ಇರಬಹುದು, ಆದರೆ ಒಂದೊಂದು ಕ್ಷಣ ಅವರು ಬೆಳೆದು ಬಂದಂತಹದ್ದು, ಅವರು ನಿಮ್ಮನ್ನು ಬೆಳೆಸಿರ್ತಕ್ಕಂಥದ್ದು, ನಿಮಗವರು ಒಂದು ಕೈತುತ್ತು ಅನ್ನ ತಿನ್ನಿಸಿರ್ತಕ್ಕಂಥದ್ದು, ನಿಮ್ಮ ಕಷ್ಟಕ್ಕೆ ಅವರು ಆಗಿರ್ತಕ್ಕಂಥದ್ದು, ಅಥವಾ ಅವರು ನಿಮಗೆ ಬೇಕಾದಂತಹ ಮಾರ್ಗದರ್ಶಕರಾಗಿ ನಿಂತಂಥದ್ದು, ಆ ಒಂದೊಂದು ಕ್ಷಣ ಚಿಂತನೆ ಮಾಡಿ, ನಿಜಕ್ಕೂ ಜೀವ ಅಲ್ಲಾಡೋಗ್ಬಿಡತ್ತೆ. ಅಂಥದ್ರಲ್ಲಿ ಕಳ್ಕೊಂಡಿರ್ತಕ್ಕಂತಹ ಪರಿಸ್ಥಿತಿ ನಿಮಗಿರುವಾಗ ಅವರಿಗೆ ಗತಿಸಿದಂತಹ ಕಾಲ, ಕನಿಷ್ಠ ಪಕ್ಷ ಒಂದು ತಿಲತರ್ಪಣ ಈ ಪಕ್ಷ ಮಾಸದಲ್ಲಿ ಅವರನ್ನು ಗುರುತು ಮಾಡಿಕೊಳ್ತಕ್ಕಂಥದ್ದು. ಪಕ್ಷ ಮಾಸದಲ್ಲಿ ಗುರುತು ಮಾಡಿ ಅವ್ರಿಗೊಂದು ತಿಲತರ್ಪಣವನ್ನು ಕೊಟ್ಟಿದ್ದೆ ಆದರೆ ಖಂಡಿತ ಹೇಳ್ತೇನೆ, ಸಾಕಷ್ಟು ವಿಶೇಷತೆ ಇದೆ. ದೇವತಾರ್ಚನೆ ನನ್ನ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ದೇವತಾರ್ಚನೆ, ದೇವರ ಪೂಜೆ, ಹೋಮ ಹವನಾದಿಗಳು, ಯಜ್ಞ ಯಗಾದಿಗಳು, ಪುಣ್ಯಕ್ಷೇತ್ರಗಳು ನೀವೇನಾದರೂ ದರ್ಶನ ಮಾಡದಿರೇರಿ. ಆದರೆ ಕುಟುಂಬದ ಹಿರಿಯರು ಗತಿಸಿದ ನಂತರ ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನು, ತಿಲತರ್ಪಣವನ್ನು ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಕುಟುಂಬ ಯಾವತ್ತಿಗೂ ಶ್ರೇಯಸ್ಕರವಲ್ಲ. ಕುಟುಂಬದಲ್ಲಿ ಅಭಿವೃದ್ಧಿ ಇರೋದಿಲ್ಲ, ಕುಟುಂಬದಲ್ಲಿ ಮನಸ್ಸು ನೆಮ್ಮದಿ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಏಳಿಗೆ ಆಗುವುದಿಲ್ಲ. ಒಂದು ರೋಗದಲ್ಲಿರ್ತಾರೆ, ಇಲ್ಲ ಅನಾರೋಗ್ಯ ಎಂಬತಕ್ಕಂಥ ತುತ್ತಾಗ್ತಾರೆ, ಇಲ್ಲ ಇನ್ನೇನೋ ಒಂದು ಸಮಸ್ಯೆ ಕ್ರಮಗಳಾಗುತ್ತೆ, ಅಥವಾ ಮದುವೆ ವಿಳಂಬ ಆಗ್ತಕ್ಕಂಥದ್ದು, ಸಂತಾನ ಆಗ್ತಕ್ಕಂಥದ್ದು, ಹುಟ್ಟಿರ್ತಕ್ಕಂಥ ಮಕ್ಕಳು ಸರಿಯಾಗಿ ಅಭಿವೃದ್ಧಿ ಆಗದಿರತಕ್ಕಂಥದ್ದು, ಯಶಸ್ಸು ಕಾಣದಿರತಕ್ಕಂಥದ್ದು, ಮೂರ್ಖರಾಗಿ ಬಿಹೇವ್ ಮಾಡತಕ್ಕಂಥದ್ದು. ಕುಟುಂಬದಲ್ಲಿ ಒಂದು ನಗುಮುಖ ಇರಲ್ಲ, ಕುಟುಂಬನೇ ಸಪ್ಪಗಾಗ್ಬಿಡುತ್ತೆ. ಯಾಕೆಂದ್ರೆ ಆ ಪ್ರತಿಕ್ಷಣ ಗತಿಸಿರ್ತಕ್ಕಂಥ ವ್ಯಕ್ತಿಗಳು ನನ್ನ ಕುಟುಂಬ ಹೀಗಾಗ್ಲಿ ಅಂತ ಅವ್ರು ಚಿಂತನೆ ಮಾಡಲ್ಲ. ಅವ್ರ ಮೇಲೆ ಭಗವಂತ ಇದ್ದಾನೆ. ನಿನ್ನ ಕುಟುಂಬದಲ್ಲಿ ನಿನ್ನ ನೋಡ್ಕೊಳ್ತಾ ಇರತಕ್ಕಂಥ ರೀತಿ ಇದು, ನಿನಗೆ ಸಿಕ್ಕಿರ್ತಕ್ಕಂಥ ಸ್ಥಾನಮಾನ ಇದು, ನೀನು ನಿನ್ನ ಕುಟುಂಬಕ್ಕಾಗಿ ಇಷ್ಟು ಶ್ರಮಿಸಿದ್ಯಾ, ಶ್ರಮ ಇದ್ರೂ ಸಹಿತ ಆ ಶ್ರಮದ ಫಲ ಇಷ್ಟೇ ನಿನಗೆ ಸಿಕ್ಕಿರೋದು ಅಂತ ಮೇಲೆ ಭಗವಂತ ತೀರ್ಮಾನ ಮಾಡಿ ಅವನು ಆ ಶಿಕ್ಷೆಯನ್ನು ಕೊಡ್ತಿರ್ತಾನೆ. ಅಲ್ಲೂ ಸಹಿತ ಗತಿಸಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಸು, ಅಯ್ಯೋ ನನ್ನ ಕುಟುಂಬ ನೋವಾಗಬಾರ್ದು, ನನ್ನ ಮಕ್ಕಳು ನನಗೆ ಏನು ತೊಂದರೆ ಕೊಟ್ಟರು ಪರವಾಗಿಲ್ಲ, ನನ್ನನ್ನು ಯಾವ ರೀತಿ ಕಾಲಲ್ಲಿ ಒದ್ದಿದ್ರೂ ಪರವಾಗಿಲ್ಲ, ಅಥವಾ ನನ್ನನ್ನು ಬೀದಿಲಿಟ್ಟು ಹರಾಜು ಹಾಕಿದ್ರೂ ಪರವಾಗಿಲ್ಲ, ನನ್ನ ಕುಟುಂಬ ಚೆನ್ನಾಗಿರಬೇಕು. ಇದಲ್ವಾ ತಾಯಿಯ ಜೀವ. ಇಂತಹದ್ದನ್ನೇ ನಡೆಸುವಂತಹದ್ದು, ಇಂಥದ್ದೇ ಮನಸ್ಸಲ್ಲಿರ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಅವಕಾಶ, ಒಳ್ಳೆ ಸುವರ್ಣ ಅವಕಾಶ ನಿಮಗೆ. ಈ ಕೋವಿಡ್ ಇಂದ ಯಾರೆಲ್ಲ ಮರಣ ಹೊಂದಿದ್ದಾರೆ ಅಂತಹವರಿಗಾಗಿ, ಅಂತಹ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಯಾರನ್ನು ಕಳ್ಕೊಂಡಿದ್ದೀವಿ ಅವರ ಅಂತ್ಯಕಾಲದಲ್ಲಿ ಆ ಕನಿಷ್ಠ ಪಕ್ಷ ಅಂತ್ಯೇಷ್ಟಿ ಅಂತ ಹೇಳ್ತಾರೆ, ಅದೊಂದು ಮಹಾಯಜ್ಞ. ಆ ಮಹಾಯಜ್ಞದಲ್ಲಿ ನೀವು ಪಾಲ್ಗೊಳ್ಳಿಕ್ಕೂ ನಿಮಗಾಗ್ಲಿಲ್ವಲ್ಲ, ಕನಿಷ್ಠ ಪಕ್ಷ ಅವ್ರ ಮುಖ ನೋಡ್ಲಿಕ್ಕಾಗ್ಲಿಲ್ವಲ್ಲ, ಅಲ್ಲೂ ಒಂದು ಕವರ್ ಸುತ್ತಬಿಟ್ಟು ಸಂಪೂರ್ಣವಾಗಿ ಇಡೀ ದೇಹವನ್ನೇ ಕವರ್ಮಯ ಮಾಡಿ. ಒಂದು ಯೋಚನೆ ಮಾಡಿ, ಈ ಒಂದು ರಹಸ್ಯ ಬಹುಶಃ ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೊಂಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಈ ದೇಹ ಮಣ್ಣಾಗಬೇಕು, ಅಥವಾ ಈ ದೇಹ ಸುಟ್ಟು ಭಸ್ಮವಾಗಬೇಕು, ಅಥವಾ ಈ ದೇಹ ಜಲಚರಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವಾಗಬೇಕು. ಇದು ಪ್ರಕೃತಿ, ಅಂದ್ರೆ ಈ ಪಂಚಭೂತಗಳಲ್ಲಿ ಲೀನವಾಗಬೇಕು. ಪ್ಲಾಸ್ಟಿಕ್ ಕವರ್ ಸುತ್ತಿ ಭೂಮಿಯಲ್ಲಿಟ್ಟರೆ ಕವರಲ್ಲಿರ್ತಕ್ಕಂತಹ ದೇಹ ಭೂಮಿಯಲ್ಲಿದ್ದ ಮೇಲೆ, ಭೂಮಿಯೊಳಗೆ ನೀವೊಂದು ಕೆಲಸ ಮಾಡಿ, ಇವತ್ತೊಂದು ಪರೀಕ್ಷೆ ಮಾಡಿ ನೋಡಿ. ಇದು ನಾನು ಸಹಿತ ನಿನ್ನೆ ನಾನು ಪರೀಕ್ಷೆ ನೋಡಿದೆ, ಗೊತ್ತಾಗಿರಲಿಲ್ಲ. ನನ್ನ ಆಶ್ರಮದಲ್ಲಿ ಒಂದು ಗಿಡ ಹಾಕಬೇಕಾದ್ರೆ ತರಡೆ ಒಂದು ಅಂಗೈಗೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ನಮ್ಮ ಹುಡುಗರು ಅದರ ಮೇಲೆ ಗಿಡವನ್ನು ಇಟ್ಟು ಮಣ್ಣು ಮುಚ್ಚಿಬಿಟ್ಟಿದ್ರು. ನಿನ್ನೆ ಆ ಗಿಡವನ್ನು ತೆರವುಗೊಳಿಸಬೇಕಾಯಿತು. ಅಲ್ಲೊಂದು ಅಡಿಕೆ ಸಸಿ ಹಾಕಿಸೋದಕ್ಕೋಸ್ಕರ ನಾನು ಮಾಡಿದೆ, ಆ ಸ್ಥಳದಲ್ಲಿರ್ತಕ್ಕಂಥದ್ದನ್ನೆಲ್ಲವನ್ನು ತೆಗೆದು ಪ್ರತ್ಯೇಕವಾಗಿ ಆ ಚಿಕ್ಕ ಹೂವಿನ ಗಿಡ ತೆಗೆದು ಒಂದು ಅಡಿಕೆ ಮರ ಹಾಕಕ್ಕೆ ನೋಡಿದೆ. ತೆಗೆಸಿದ್ರೆ ಎಷ್ಟಗಲ ಪ್ಲಾಸ್ಟಿಕ್ ಕವರ್ ಇದೆ ಅಷ್ಟಗಲ ಭೂಮಿ ತಗಡೆ 1 ಇಂಚು ಒಂದು ಸಣ್ಣದಾದಂಥ ಒದ್ದೇನೂ ಆಗಿಲ್ಲ, ಮತ್ತು ಆ ಪ್ಲಾಸ್ಟಿಕ್ ಇಂದ ತಗಡೆ ಬೇರು ಇಳಿದಿಲ್ಲ. ಬೇರು ಇಳಿಬೇಕಾದ್ರೆ ಪ್ಲಾಸ್ಟಿಕ್ ಅನ್ನು ದಾಟಿಕೊಂಡು ಪಕ್ಕದಲ್ಲಿ ಹೋಗಿದೆ ಬೇರು. ಅಂದ್ರೆ ಆ ಭೂಮಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಿದ್ದರೆ ಅಂತರ್ಜಲ ಕುಸಿಯುತ್ತೆ ಅಂತಕ್ಕಂಥದ್ದು ಹಿಂದೆ ವಿಜ್ಞಾನಿಗಳು ಹೇಳೋರು. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿತ್ತು, ಪ್ಲಾಸ್ಟಿಕ್ ಅನ್ನ ರಹಿತ ಮಾಡಿ, ಪ್ಲಾಸ್ಟಿಕ್ ಬೇಡ, ಪ್ಲಾಸ್ಟಿಕ್ ಅನ್ನು ದೂರ ಮಾಡಿ ಅಂತ ಹೇಳ್ತಿದ್ರು. ಆದರೆ ಯಾವಾಗ ಈ ಕೋವಿಡ್ ಬಂತು, ಪ್ರತಿಯೊಂದು ದೇಹಗಳನ್ನು ಪ್ಲಾಸ್ಟಿಕ್ ಅಲ್ಲೇ ಸುತ್ತುಕೊಟ್ರು. ಎಲ್ಲೆಲ್ಲಿ ದೇಹಗಳನ್ನ ಮಣ್ಣಾಗಿ ಮಾಡಿಸಿಟ್ಟಿದೀವೋ, ಮಣ್ಣಲ್ಲಿ ಇಟ್ಟಿದ್ದೀವೋ, ಆ ಮಣ್ಣಲ್ಲಿ ಇಟ್ಟಿರ್ತಕ್ಕಂಥ ಆ ಜಾಗ ಆ ಪ್ಲಾಸ್ಟಿಕ್ ಅಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅಲ್ಲೇ ಕೊಳತು. ಅದೇನಾಗುತ್ತೋ ಏನ್ ಕತ್ತಿಯೋ ಅದರ ಪ್ರಕ್ರಿಯೆಗಳು ಅದೇ ಭೂಮಿಯೊಳಗಿದ್ದಿದ್ರೆ ಹೇಗಿದ್ರೂ ಭೂಮಿಯೊಳಗೆ ಹೋಗ್ಬೇಕದು. ಎಷ್ಟೋ ಜನ ಜ್ಞಾನಿಗಳು, ದೊಡ್ಡ ದೊಡ್ಡ ಡಾಕ್ಟರ್ಸ್, ಸರ್ಜನ್ ಹೇಳಿದ್ದಾರೆ, ಜೀವ ಇರುವವರೆಗೂ ಮಾತ್ರ ಕೋವಿಡ್ ಅಂತ, ಮೃತದೇಹದಲ್ಲಿ ಕೋವಿಡ್ ಇಲ್ಲ ಅಂತ ಹೇಳಿದ್ದಾರೆ. ಉಸಿರಾಟ ಪ್ರಕ್ರಿಯೆ ಎಲ್ಲಿರುತ್ತೋ ಅಲ್ಲಿ ಕೋವಿಡ್ ಬದುಕಿರುತ್ತೆ ಅಂತ ಹೇಳಿದ್ದಾರೆ.
ಇಷ್ಟೆಲ್ಲ ಒಂದು ಕಡೆ ಜ್ಞಾನಿಗಳು, ವಿಜ್ಞಾನಿಗಳು, ದೊಡ್ಡ ದೊಡ್ಡಂತಹ ವೈದ್ಯರು ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಅದೇ ತಪ್ಪನ್ನೇ ನಾವು ಮಾಡ್ತಾನೆ ಬಂದ್ವಿ. ಅದೇ ತಪ್ಪಲ್ಲೇ ದೇಹಗಳನ್ನೆಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿ ಭೂಮಿಗೆ ಇಟ್ವಿ. ಆ ಪ್ಲಾಸ್ಟಿಕ್ ಅಲ್ಲಿ ಇಟ್ಟಿರ್ತಕ್ಕಂಥ, ಭೂಮಿಯಲ್ಲಿಟ್ಟಿರ್ತಕ್ಕಂಥ ದೇಹಗಳು ಇವತ್ತು ಯಾವ ಪ್ರಮಾಣ ಆಗಿರುತ್ತೆ ಯೋಚನೆ ಮಾಡಿ. ಒಂದು ಹಣ್ಣನ್ನ ನೀವೇ ಪ್ರತ್ಯಕ್ಷವಾಗಿ ಮಾಡುವಂತಹ ಕಾಯಕ ಇದು. ಒಂದು ಹಣ್ಣನ್ನ ಭೂಮಿಯೊಳಗೆ ಒಂದು ಪಾಟಲ್ಲೋ ಒಂದಷ್ಟಗಲ ಭೂಮಿಯಲ್ಲಿ ಗುಂಡಿ ತೆಗೆದು ಒಳಗಿಡಿ, ಮಣ್ಣು ಮುಚ್ಚಿ, ಅದರ ಪಕ್ಕದಲ್ಲಿ ಇನ್ನೊಂದು ಹಣ್ಣನ್ನು ಕವರ್ನಲ್ಲಿ ಕಟ್ಟಿಬಿಟ್ಟು ಅದನ್ನು ಭೂಮಿಯೊಳಗಿಡಿ. 20 ದಿವಸ ಅಲ್ಲ, 1 ತಿಂಗಳಾಗಲಿ, 1 ತಿಂಗಳು ಬಿಡಿ. ನಿಮ್ಮ ಮನಸ್ಸಿಗೆ ಹೇಳ್ತಿದ್ದೇನೆ, ನೀವು ಅರ್ಥ ಮಾಡ್ಕೋಬೇಕಂತ ರೀತಿ ಇದು. 1 ತಿಂಗಳಾದ್ಮೇಲೆ ಪುನಃ ಯಾವ ಭಾಗದಲ್ಲಿ ನೀವು ಮಣ್ಣಲ್ಲಿ ಹಣ್ಣು ಹಾಕಿದ್ರೋ ಆ ಹಣ್ಣನ್ನು ನೋಡಿ, ಅಲ್ಲಿ ಮಣ್ಣು ಏನಿರುತ್ತೆ, ಹಣ್ಣು ಏನಿರುತ್ತೆ, ಯಾವ ಪ್ರಮಾಣ ಆಗಿರುತ್ತೆ. ಅದೇ ಪಕ್ಕದಲ್ಲಿ ಕವರಲ್ಲಿ ಇಟ್ಟಿದ್ದಿರಲ್ಲ ಹಣ್ಣು, ಅದು ಹೇಗಿರುತ್ತೆ ನೋಡಿ. ಆದರೆ ಆ ಸಾನ್ನಿಧ್ಯ, ಆ ಸ್ಥಳ ಸಹಿತ ಅದು ಇನ್ನು ಜೀವನಾದ್ಯಂತ ಆ ಸ್ಥಳ ಹಾಗೆ. ಯಾಕೆಂದ್ರೆ ಪ್ಲಾಸ್ಟಿಕ್ಗೆ ಸಾವೇ ಇಲ್ಲ, ಪ್ಲಾಸ್ಟಿಕ್ ಭೂಮಿಯಲ್ಲಿ ಕರಗೋದೇ ಇಲ್ಲ. ಅಂದ್ರೆ ಈ ದೇಹ ಇಷ್ಟು ನಮ್ಮನ್ನ ಸಾಕಿ ದೊಡ್ಡೋರು ಮಾಡಿ, ಬೇಕು ಬೇಡ, ಹಗಲು ಇರುಳು, ಮಳೆ ಗಾಳಿ ಇವೆಲ್ಲವನ್ನು ನೋಡಿ ಇಷ್ಟೆಷ್ಟೋ ಕಷ್ಟಗಳು, ಎಷ್ಟೆಷ್ಟೋ ನಿಷ್ಠೂರಗಳು. ನಿಷ್ಠೂರಕ್ಕಂತೂ ಕೊನೆಯೇ ಇಲ್ಲ. ಎಲುಬಿಲ್ಲದ ನಾಲಿಗೆ ಏನ್ ಬೇಕಾದರೂ ಮಾತಾಡ್ಬಿಡುತ್ತೆ. ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ, ಅವನು ಸ್ವಲ್ಪ ಕಷ್ಟಪಟ್ಟು ಅಭಿವೃದ್ಧಿಯಾಗಿದ್ದಾನೆ, ಒಂದು ಆಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾನೆ ಅಂದ್ರೆ ಅವನ ಕಾಲಿಳಿದಕ್ಕೆ 1000 ಜನ. ನಮ್ಮಲ್ಲೊಂದು ಗುಣ ಇದೆ, ತಾನು ಅವನಂತೆ ಆಗಬೇಕು, ನಾನು ಇನ್ನೊಬ್ಬರಂತೆ ಆಗಬೇಕು ಅಂತಕ್ಕಂಥ ಚಿಂತನೆ ಅಲ್ಲ. ಆಗಿರ್ತಕ್ಕಂಥ ವ್ಯಕ್ತಿ ನನ್ನಂಗೆ ಆಗ್ಬಿಡ್ಬೇಕು, ಮೂರ್ಖನಾಗ್ಬಿಡ್ಬೇಕು. ಅವನ ಯಾಕೆ ಮೇಲೆತ್ತು ಕೂತ್ಕೊಳ್ಬೇಕು? ಒಂದು ವೇದಿಕೆ ಮೇಲಿರ್ತಕ್ಕಂಥ ವ್ಯಕ್ತಿನ ತಲೆ ಕೂತ್ಕೊಂಡು 10,000 ಜನ ನೋಡ್ತಿರ್ತೀರಿ. ನಾಳೆ ನಾವು ಆ ವೇದಿಕೆ ಹತ್ತಬೇಕು, ಅಲ್ಲೇ ಕೂತ್ಕೊಂಡು ನಾವು ಯೋಚನೆ ಮಾಡಬೇಕು, ನಮ್ಮಲ್ಲೂ ಸಹಿತ ಆ ವಿದ್ವತ್ತನ್ನು ಸಂಪಾದನೆ ಮಾಡಬೇಕು, ಅಥವಾ ಆ ಸ್ಥಾನಮಾನ ಸಂಪಾದನೆಗೆ ನಾನು ಶ್ರಮಿಸಬೇಕು. ಅಲ್ಲ, ಫಸ್ಟ್ ಆ ವೇದಿಕೆ ಮೇಲೆ ಎಳ್ಕೊಂಬಂದು ಕಾಲು ಕೆಳಗೆ ಹಾಕೊಂಡು ಅದು ಬಿಡಬೇಕು. ಆ ವೇದಿಕೆ ಹತ್ತಬೇಕು ಅನ್ನಕ್ಕಂಥ ಛಲ ನಿಮ್ಮಲ್ಲಿದ್ರೆ ಅವನಲ್ಲಿರ್ತಕ್ಕಂಥ ವಿದ್ಯೆ ಜ್ಞಾನವನ್ನು ಅರ್ಥಕೊಳ್ತೀರಿ. ಅದಕ್ಕೆ ಇನ್ನೊಂದಷ್ಟು ನೀವು ಸಂಪಾದನೆ ಮಾಡಿ, ಇನ್ನೂ ಒಂದು ಪಟ್ಟು ಹೆಚ್ಚಾಗಿ ಸಂಪಾದನೆ ಮಾಡಿ ಇನ್ನೊಂದು ಸ್ಟೆಪ್ ಮೇಲೆ ಹತ್ತು ಕೂತ್ಕೊಳ್ಳಿಕ್ಕೆ ಆಲೋಚನೆ ಮಾಡ್ತೀರಿ. ಆದರೆ ಎಲ್ಲರ ಆಲೋಚನೆ ಅದಲ್ವಲ್ಲ. ಎಲ್ಲರ ಆಲೋಚನೆ ಇರ್ತಕ್ಕಂಥದ್ದೇನೆಂದ್ರೆ, ಹತ್ತಿ ಕೂತಿರ್ತಕ್ಕಂಥ ವ್ಯಕ್ತಿಯ ಕಾಲಿಡಿದು ಎಳೆದು ಬಿಟ್ಟು ಕಾಲು ಕೆಳಗೆ ಹಾಕೊಂಡು ಹಸಿ ಅವನು ಮೇಲೆ ಹತ್ತೋಗಿಲ್ಲ, ಇನ್ನೊಬ್ಬರು ಹತ್ತೋಂಗಿಲ್ಲ, ಸಮಾಜವನ್ನು ಮುನ್ನಡೆಸೋಕ್ಕಾಗುವುದೇ ಇಲ್ಲ. ಇದು ನಮ್ಮಲ್ಲಿರ್ತಕ್ಕಂಥ ಗುಣ. ಇರಲಿ, ಏನೇ ಆದರೂ ಒಂದು ವಿಚಾರ ಸ್ಪಷ್ಟೀಕರಿಸ್ತಿದ್ದೇನೆ. ಪಕ್ಷ ಮಾಸದಲ್ಲಿ ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ಯಾರು ಗತಿಸಿದ್ದಾರೋ, ಯಾರು ಮರಣ ಹೊಂದಿದ್ದಾರೋ, ಯಾರು ಸತ್ತಿದ್ದಾರೋ ಅಂತಹ ಅವರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು, ಅವರ ಆಶೀರ್ವಾದ ಪಡಿತಕ್ಕಂಥದ್ದು, ಕನಿಷ್ಠ ಪಕ್ಷ ಅವರ ಹೊಟ್ಟೆಯಲ್ಲಿ ಹುಟ್ಟಿ ಅವರು ನಮ್ಮ ಕುಟುಂಬದ ಹಿರಿಯರಾಗಿದ್ದ ಮೇಲೆ ಅವ್ರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಈ ಪಕ್ಷ ಮಾಸದಲ್ಲಿ ಸಲ್ಲಿಸಿದ್ರೆ, ವರ್ಷದ 365 ದಿವಸ ನೀವು ಊಟ ಹಾಕಬೇಡಿ, ವರ್ಷದ 360 ದಿವಸ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡು ತೆಗೆದು ಅವ್ರನ್ನ ಖರ್ಚು ಮಾಡಬೇಡಿ. ಒಂದು ದಿನ ಅವರಿಗಾಗಿ ಶ್ರದ್ಧಾಭಕ್ತಿ ಇಲ್ಲಿ ನೋಡಿ, ಶ್ರಾದ್ದ ಎಂಬತಕ್ಕಂಥದ್ದು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಶ್ರಾದ್ದ. ನಮ್ಮ ಅಪ್ಪನ ತಿಥಿನೋ ಅಮ್ಮನ ತಿಥಿನೋ ನಾನು ಜೋರಾಗಿ ಮಾಡ್ತೀನಿ ಅಂತ ಹೇಳಿ ಮನೆ ಮುಂದೆ ದೊಡ್ಡದಾಗಿ ಚಪ್ಪರ ಹಾಕೊಂಡು ಮಾಡೋದಲ್ಲ ಇದು. ಅಥವಾ ಅಮ್ಮನ 4-6 ಜನ ನೋಡ್ಲಿ ಅಂತ ದೊಡ್ಡ ದೊಡ್ಡ ಅತಿಥಿ ಅಭ್ಯಾಗತರನ್ನ ಮನೆಗೆ ಕರೆಸಿ ಅವ್ರನ್ನ ಅಲ್ಲಿ ಅವ್ರಿಗೆ ಪಿಂಡ ಪ್ರದಾನ ಶ್ರಾದ್ದ ಮಾಡುವಾಗ ಎಲ್ಲಾನು ತುಪ್ಪದಡಿಗೆ ಊಟ ಬಡಿಸ್ತಿದ್ದೀನಿ ನೋಡಿ, ನಮ್ಮ ಅಪ್ಪ ಅಮ್ಮನಿಗೆ ಹೆಂಗ್ ಮಾಡ್ತಿದ್ದೀನಿ ಸೇವೆ ಅಂತ ಹೇಳೋದಲ್ಲ ಇದು. ನಿಮ್ಮೊಳಗೆ ಶ್ರದ್ಧೆ, ಶ್ರಾದ್ದವನ್ನು ಮಾಡಬೇಕಾದ್ರೆ, ಪಿಂಡ ಪ್ರದಾನ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ನೀವು ಶರಣರಾಗಿ, ನೀವು ಮೈಲಿಗೆಯಿಂದ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಮಾತ್ರ ಅದು ಶ್ರಾದ್ದವಾಗುತ್ತೆ. ಪೂಜೆ ಪುನಸ್ಕಾರದ ಆಡಂಬರ ಇಲ್ಲಿ ಬೇಡ. ಒಳ್ಳೇದಾಗ್ಲಿ, ಮನಸ್ಸು ನೋಯಿಸ್ಕೊಳ್ಬೇಡಿ. ಆದರೆ ಹೇಳುವ ಮಾತು ಸ್ವಲ್ಪ ಕಷ್ಟವಾಗಿ, ಸ್ವಲ್ಪ ಮನಸ್ಸು ನೋವಾಗುತ್ತಾ ಇರಬಹುದು. ಆದರೂ ಆ ಹಿರಿಯರಿಗೆ ತಲ್ಲಿಸುವಂತಹ ಗೌರವದಲ್ಲಿ ಲೋಪ ಬರಬಾರದು ಎಂಬತಕ್ಕಂಥದ್ದೊಂದೇ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಒಳ್ಳೇದಾಗ್ಲಿ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ವಿಶ್ವಕರ್ಮ ಜಯಂತಿ. ವಿಶ್ವಕರ್ಮನ್ನ ಪ್ರತಿಯೊಬ್ಬರು ನೆನೆಸಬೇಕು. ವಿಶ್ವಕರ್ಮ ಜಯಂತಿಯಲ್ಲಿ ವಿಶ್ವಕರ್ಮನ ಕೆಲಸ ಕಾಯಕ ಇದೆಯಲ್ಲ, ಅಬ್ಬಾ, ಅದು ಇವತ್ತಿಗೂ ಸಹಿತ ಅದಕ್ಕೆ ಸರಿಸಾಟಿಯೇ ಇಲ್ಲ. ವಿಶ್ವಕರ್ಮ ಎಂಬತಕ್ಕಂತಹದ್ದು ಆ ಪದದಲ್ಲೇ ವಿಶ್ವದಲ್ಲಿ ಬೇಕಾಗಿರ್ತಕ್ಕಂತಹ ಉನ್ನತವಾದಂತಹ ಅಲಂಕಾರಗೊಂಡಿರ್ತಕ್ಕಂತಹ ಒಂದು ವಾಸ್ತುವಿಗೆ ಬೇಕಾದಂತಹ ಅಥವಾ ಸಂಪೂರ್ಣವಾದಂತಹ ಒಂದು ಸಂಪೂರ್ಣ ಅಲಂಕಾರಕ್ಕೆ ಸಿದ್ಧರಾಗಿರ್ತಕ್ಕಂತಹದ್ದನ್ನ ನಿರ್ಮಿಸುವಂತಹ ಕಾಯಕ ಅದು ವಿಶ್ವಕರ್ಮಂದೇ. ದೇವತೆಗಳ ಸ್ವಗೃಹದಿಂದ ಹಿಡಿದು ದೇವಾಲಯಗಳ ವಿಶೇಷವಾಗಿರ್ತಕ್ಕಂತಹ ಕೆತ್ತನೆ ಶಿಲ್ಪಿಗಳನ್ನ ವಿಶ್ವಕರ್ಮ ಅಂತ ಹೇಳ್ತಾರೆ. ಅಂತಹ ಒಂದು ವಿಶ್ವಕರ್ಮ ಜಯಂತಿಯ ಈ ಶುಭ ದಿನ ಎಲ್ಲಾ ವಿಶ್ವಕರ್ಮದ ಬಾಂಧವರಿಗೂ ಶುಭವಾಗಲಿ. ತಮ್ಮ ಆರಾಧ್ಯ ದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ವಿಶ್ವಕರ್ಮ ಜಯಂತಿಯ ಈ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಹಾಗೆ ನಾಡಿನ ದೇಶದ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಸಹಿತ ಒಳ್ಳೆಯದಾಗಲಿ.
ಶುಭವಾಗಲಿ. ಇನ್ನು 100 ಕಾಲ ಅವರ ನಗುಮುಖ ಇರಲಿ. ಯಾಕೆಂದರೆ ಅವರ ಸೇವೆ ಎಲ್ಲರ ಮನಸ್ಸು ಗೆದ್ದಿರತಕ್ಕಂಥದ್ದು. ಆ ಸೇವೆ ಜೊತೆಗೆ ಆ ತಾಯಿಯ ಆಶೀರ್ವಾದ, ಅಷ್ಟು ವಯಸ್ಸಾಗಿರ್ತಕ್ಕಂಥ ತಾಯಿ ಆದರೂ ತಾಯಿ ಒಂದು ಕಡೆ, ಮಗ ಒಂದು ಕಡೆ, ಮಗ ಮಾಡ್ತಿರುವ ಕಾಯಕವನ್ನು ದೂರದಿಂದ ನೋಡಿ ಸಂತೋಷ ಪಡುವಂತಹ ವೃದ್ಧ ಜೀವಿ. ಅಂತಹ ತಾಯಿಯ ಆಶೀರ್ವಾದ ಸದಾ ಅವರಿಗಿದ್ದು ಅವರ ಆಯುಷ್ ಪ್ರಮಾಣ ಇನ್ನಷ್ಟು ಚೆನ್ನಾಗಿರಲಿ ಅಂತ ನಾವು ನನ್ನ ಆರಾಧ್ಯತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಇನ್ನು ಇವತ್ತಿನ ಕಾಯಕ ನಾವು ಮುಂದುವರಿಸೋಣ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಿ ನಮೋ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 17/9/2021 ಶುಕ್ರವಾರ. ಇವತ್ತು ಏಕಾದಶಿ ಶ್ರವಣ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಬಹಳ ವಿಶೇಷವಾಗಿರತಕ್ಕಂಥ ದಿನ. ತಿರುಮಲ ತಿರುಪತಿಯಲ್ಲಿ ಶ್ರೀನಿವಾಸನಿಗೆ ಇವತ್ತು ಅಭಿಷೇಕ. ಅದರಲ್ಲೂ ಈ ಶುಕ್ರವಾರ ಅಭಿಷೇಕ ಶ್ರೀನಿವಾಸನಿಗೆ ಅದೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಅಂಥದ್ರಲ್ಲಿ ನಕ್ಷತ್ರ ಪ್ರಕಾರ ಗುರು ಇರತಕ್ಕಂತಹದ್ದು ಮತ್ತು ಶನಿ ಇರತಕ್ಕಂಥ ಆಸ್ಥಾನ ಹಾಗೂ ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರ ಯೋಗ ಎಂಬತಕ್ಕಂಥದ್ದು ಮಹತ್ತರವಾಗಿದ್ದಾಗ ಅದರ ಕಾಯಕವು ಸಹಿತ ಅಷ್ಟೇ ವಿಶೇಷ. ಇನ್ನು ಬರುವ ಹುಣ್ಣಿಮೆ ಸತತ 2 ಗಂಟೆಗಳ ಕಾಲ ನಾನು ನಿಮ್ಮೊಂದಿಗೆ ಇರ್ತೇನೆ. ಉದ್ದೇಶ ಅವತ್ತು ರಾಹು ಜಯಂತಿ, ಬಹಳ ವಿಶೇಷವಾಗಿರತಕ್ಕಂಥ ದಿನ. ರಾಹು ಜಯಂತಿ ಅನ್ನೋದು ಒಂದು, ಹುಣ್ಣಿಮೆ ಎಂಬತಕ್ಕಂಥದ್ದು ಮತ್ತೊಂದು. ಅದರಲ್ಲೂ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅದು ಮಹತ್ತರವಾಗಿರತಕ್ಕಂಥದ್ದು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಸರ್ವರಿಗೂ ಸಹಿತ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಸಿದ್ಧಿ ಇರತಕ್ಕಂಥದ್ದು, ಯೋಗ ಇರತಕ್ಕಂಥದ್ದು. ಅಂತಹ ಯೋಗ ಅದು ಅನಂತ ಹುಣ್ಣಿಮೆ ಅಂತಲೂ ಇದೆ. ಅವತ್ತು ಭಾದ್ರಪದ ಮಾಸದಲ್ಲಿ ಅಂದರೆ ಇದೇ ಬರ್ತಕ್ಕಂತಹ 20ನೇ ತಾರೀಕು ಸೋಮವಾರ ಪೌರ್ಣಮಿ, ಪುಬ್ಬ ನಕ್ಷತ್ರ. ಅವತ್ತು ಉಮಾಮಹೇಶ್ವರ ವ್ರತ ಇದೆ. ಜೊತೆಗೆ ವಿಶೇಷವಾಗಿ ಅನಂತ ಹುಣ್ಣಿಮೆ ಇದೆ. ವಿಶೇಷವಾಗಿ ಅನಂತ ಹುಣ್ಣಿಮೆ ಇರತಕ್ಕಂಥ ಆ ಶುಭ ದಿನ ಸರ್ವರಿಗೂ ಸಹಿತ ಸಕಲ ವಿಧವಾದಂತಹ ಅನುಕೂಲಗಳ ಸಿದ್ಧಿಯಾಗಲಿ. ಹಾಗೆ ಅವತ್ತು ನಾವು ಅನುಕೂಲವಾಗಿ ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಬಹಳ ವಿಶೇಷವಾದಂಥದ್ದೇ. ಹಾಗಾಗಿ ಅವತ್ತು ತಾಯಿ ಬನಶಂಕರಮ್ಮನವರ ಜನ್ಮೋತ್ಸವ, ಅವತ್ತು ಹುಟ್ಟುಹಬ್ಬ ಅಮ್ಮನವ್ರದ್ದು. ಅವತ್ತಿನ ದಿವಸನೇ ವಿಶೇಷವಾಗಿ ಚಂಡಿಕಾ ಹವನವನ್ನು ಬಹಳ ಅರ್ಥಪೂರ್ಣವಾಗಿ ನಡೆಸ್ತಾರೆ. ಹಾಗೆ ತಮ್ಮೆಲ್ಲರಿಗೂ, ಅದರಲ್ಲೂ ನನ್ನ ಅಭಿಮಾನಿ ದೇವರುಗಳಿಗೆ ನಾನು ತಿಳಿಸುವಂತಹದ್ದು, ಅನಂತ ಪದ್ಮನಾಭ ನನ್ನ ಹುಟ್ಟುಹಬ್ಬ. ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದಲೇ ಆಚರಣೆ ಮಾಡ್ತಾ ಇದ್ದಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ಆದರೆ ಆಗ ನನ್ನ ಜನ್ಮ ಕೊಟ್ಟಂಥ ನನ್ನ ತಾಯಿ ನನ್ನ ಜೊತೆಯಲ್ಲಿದ್ದರು. ನನ್ನ ತಾಯಿ ನನ್ನ ಜೊತೆಯಲ್ಲಿದ್ದು ನನ್ನ ಪಕ್ಕದಲ್ಲಿ ನನ್ನ ತಾಯಿ ಕೂತಾಗ ಆ ಹುಟ್ಟುಹಬ್ಬದ ಅರ್ಥವಿತ್ತು. ಆದರೆ ಈ ಬಾರಿ ತಾಯಿನ ಕಳ್ಕೊಂಡಂತಹ ನೋವು ನನ್ನದಾಗಿದೆ. ಅದರಿಂದ ಈ ಬಾರಿ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡುವಂಥದ್ದಾಗಲಿ, ಪುಷ್ಪಗುಚ್ಛಗಳಾಗಲಿ, ಅದು ಯಾವುದೂ ನನಗೆ ಬೇಡ ಅಂತ ನನ್ನ ಮನಸ್ಸಲ್ಲಿದೆ. ನಾನು ತೆಗೆದುಕೊಂಡಿರೋ ತೀರ್ಮಾನವೂ ಹೌದು. ಅದಕ್ಕಾಗಿ ಹುಟ್ಟುಹಬ್ಬವನ್ನು ತಾಯಿಗೆ ಪಾದಕ್ಕೆ ಅರ್ಪಣೆ ಮಾಡಿ, ಆ ದಿನ ದೂರದಲ್ಲಿರ್ತಕ್ಕಂಥ ನನ್ನ ತಾಯಿ, ಇವತ್ತಿನ ದಿವಸ ತಾಯಿ ಎಲ್ಲಪ್ಪ ಅಂದರೆ ಮೇಲೆ ನಿಂತು ನಾನು ಹರಿಸ್ತಿದ್ದಾಳೆ, ಆಶೀರ್ವದಿಸ್ತಿದ್ದಾಳೆ ಅಂತ ತಿಳ್ಕೊಳ್ಳುವಂತಹ ಮನಸ್ಥಿತಿ ನಂದಾಗಿದೆ. ಅದರಿಂದ ಆ ನನ್ನ ತಾಯಿಯ ಪಾದ ಸೇವೆ, ಆ ತಾಯಿ ಎಲ್ಲಿದ್ದರೂ ನನ್ನ ಹರಿಸುವಂತಹದ್ದಾಗಲಿ, ಆ ತಾಯಿನ ನನ್ನ ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡ್ತಾ ಆ ಹುಟ್ಟುಹಬ್ಬದ ದಿನವೂ ಸಹಿತ ಅವಳು ಸೇವೆ, ಅವಳು ಮಡಿಲಲ್ಲಿ ನಾನು ಇರಬೇಕು ಅನ್ನೋ ಒಂದು ಆಸೆ ನಾನು ಇಷ್ಟಪಡ್ತಿದ್ದೇನೆ. ಅದಕ್ಕಾಗಿ ಅವತ್ತು ಕೇಕ್ ಕಟ್ ಮಾಡ್ತಕ್ಕಂಥದ್ದು, ಅವತ್ತು ಏನೇ ಒಂದು ಸಡಗರ ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು, ಇದು ಯಾವುದೂ ನನಗೆ ಸಮಂಜಸವಲ್ಲ, ನನಗೂ ಬೇಕಾಗೂ ಇಲ್ಲ. ಅದನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಉದ್ದೇಶ ಸಡನ್ನಾಗಿ ಅವತ್ತಿನ ದಿವಸ ನೀವೇನಾದರೂ ಈ ತೀರ್ಮಾನಗಳು ತಂದುಕೊಳ್ತೀರೇನೋ ಅನ್ನೋ ಉದ್ದೇಶಕ್ಕೋಸ್ಕರ ಈ ನಿಮ್ಮ ಆನಂದ್ ಗುರೂಜಿಯವರ ಒಳ ಮನಸ್ಸಿನ ಮಾತನ್ನು ಹಂಚಿಕೊಂಡಿದ್ದೇನೆ ತಮ್ಮ ಹತ್ರ. ನನ್ನ ತಾಯಿಯ ಗತಿಸಿದಂತಹ ಈ ವರ್ಷ ಇದು ನನ್ನ ಹುಟ್ಟುಹಬ್ಬಕ್ಕೆ ಯೋಗ್ಯವಾದಂಥದ್ದಲ್ಲ. ನಾನು ಏನೇ ಆದರೂ ಅವರ ಪಾದಧೂಳಿನೇ, ಅವರ ಪಾದ ಸೇವೆಯಲ್ಲೇ ನಾನಿರಬೇಕು. ಅದಕ್ಕಾಗಿ ಅವರ ಆಶೀರ್ವಾದ ನನಗಿರಲಿ, ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗಿರಲಿ. ಸದಾಕಾಲ ತಾಯಿನ ಪಕ್ಕದಲ್ಲಿ ಕೂಡಿಸ್ಕೊಂಡು ವರ್ಷದಲ್ಲಿ ನೀವು ನನಗೆ ಹುಟ್ಟುಹಬ್ಬದ ಆಚರಣೆಯನ್ನು ಅಷ್ಟೆಲ್ಲ ವಿಜೃಂಭಣೆಯಿಂದ ಮಾಡುವಾಗ ನನ್ನ ತಾಯಿ ನನ್ನ ಜೊತೆಯಲ್ಲಿದ್ದಾಗ ಸಿಗುವಂಥ ಆನಂದ ಇತ್ತಲ್ಲ, ಅದಕ್ಕೆ ನಾನು ಯಾವತ್ತೂ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ಅದಕ್ಕಾಗಿ ಭಾನುವಾರ ಅನಂತ ಪದ್ಮನಾಭ 19ನೇ ತಾರೀಕು ನನ್ನ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕಾಗಿ ಬರ್ತಕ್ಕಂಥ ನನ್ನ ಅಭಿಮಾನಿಗಳು, ನೀವು ಕೇಕ್ ತರೋದು ಬೇಡ, ನೀವು ಯಾವುದೇ ವಿಚಾರವಾಗೂ ಹಬ್ಬದ ಆಚರಣೆ ಅಂತ ಬೇಡ, ನೀವು ನನ್ನನ್ನು ಮಾತಾಡಬೇಕು, ನನ್ನ ಜೊತೆ ಒಂದು 10 ನಿಮಿಷ ನೀವು ಮಾತಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮಗಿದ್ರೂ ಸಂತೋಷವಾಗಿ ಬನ್ನಿ ನನ್ನ ಆಶ್ರಮಕ್ಕೆ. ನನ್ನ ಆಶ್ರಮದಲ್ಲಿ ಸಾದಳ್ಳಿ ಗೇಟಲ್ಲಿ ಇರ್ತಕ್ಕಂಥ ನನ್ನ ಆಶ್ರಮದಲ್ಲಿ ನಾನು ನಿಮ್ಮ ಜೊತೆಲಿ ಇರ್ತೇನೆ. ಆದರೆ ಯಾವುದೇ ಆಚರಣೆ ಅಂತ ಮಾಡೋದು ಬೇಡ. ನೀವು ಬಂದಾಗ ನಮ್ಮ ಈ ಬಡ ಆಶ್ರಮದಲ್ಲಿ ನಿಮಗೆ ಸಿಗುವ ಆತಿಥ್ಯತೆ ಏನಿದೆ, ಏನು ಆತಿಥ್ಯ ಇದೆ, ಆ ಪ್ರಸಾದ ಏನಿದೆ, ಅವತ್ತು ಊಟ ಮಾಡ್ಕೊಂಡು ಹೊರಡೋಣ, ಎಲ್ಲರೂ ಜೊತೆಲಿ ಕೂತು ಊಟ ಮಾಡೋಣ. ಆದರೆ ಹುಟ್ಟುಹಬ್ಬ ಅಂತ ಆಚರಣೆ ಮಾಡೋದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ
ರಾಶಿ ಫಲಗಳನ್ನ ಮುಂದುವರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕು ಎಂಬತಕ್ಕಂಥ ಆಲೋಚನೆ ಇರತಕ್ಕಂಥ ದಿನ. ಆದರೆ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತ ಪರಿಪೂರ್ತಿಯಾಗುತ್ತೆ, ಸಿದ್ಧಿಯಾಗುತ್ತೆ ಎಂಬತಕ್ಕಂತಹ ಮನಸ್ಥಿತಿ ಇಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ದೂರದ ಆಲೋಚನೆಗಳನ್ನು ಮಾಡ್ತಾ ಇರ್ತೀರಿ. ಬಹಳ ಎಚ್ಚರಿಕೆಯಿಂದಿರಿ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಈ ಶುಭ ದಿನ ಗಣಪತಿಯ ಪ್ರಾರ್ಥನೆಯೊಂದಿಗೆ ಅಥವಾ ತಾಯಿ ಮಹಾಲಕ್ಷ್ಮಿ ಆರಾಧನೆಯೊಂದಿಗೆ ತಾವು ಮುಂದುವರಿಸಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರಾರ್ಘ್ಯ ಬಹಳ ವಿಶೇಷವಾದ್ದು. ಹಾಗೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಕೆಲಸಗಳಲ್ಲೂ ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ಕೊಂಡ್ರೆ ಆ ಸಾಧನೆಯನ್ನು ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀರಿ. ಆ ಸಾಧನೆಯನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಈ ಶುಭ ದಿನ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ ದೇವಿಯ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಅಮ್ಮ, ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕೊಡು, ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡು, ನನ್ನೊಳಗೊಂತ ಶಕ್ತಿಯನ್ನು ತುಂಬು ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಹಾಗೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಗೋವುಗಳಿಗಾಗಲಿ ಅಥವಾ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗಾಗಲಿ ಏನಾದ್ರು ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಚೆನ್ನಾಗಿದೆ. ಹಾಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ಹೊಸತನವನ್ನು ಕಂಡು ಹೊಸ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಅಥವಾ ವೃತ್ತಿದಲ್ಲಿ ಏನಾದರೂ ಒಂದಷ್ಟು ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಸಾನ್ನಿಧ್ಯಗಳಲ್ಲಿ ನೀವು ಅಂದುಕೊಂಡಷ್ಟು ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿಷ್ಣು ದೇವರ ಆರಾಧನೆ ಮಾಡಿ ತುಳಸಿ ಅರ್ಚನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಭಗವಂತ ಏನು ನಿರ್ಣಯಿಸಿರ್ತಾನೋ ಆ ನಿರ್ಣಯದಂತೆ ನಡೀತಕ್ಕಂಥದ್ದೇ ಭವಿಷ್ಯತ್ತು. ಅಂತಹ ಭವಿಷ್ಯದಲ್ಲಿ ಮಹಾವಿಷ್ಣುವಿನ ಅನುಗ್ರಹದಿಂದ ಮಿಥುನ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೊದಲ 3 ರಾಶಿಗಳು ಮೇಷ, ವೃಷಭ ಮತ್ತು ಮಿಥುನ. ಈ ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ನನ್ನ ಹೆಸರು ದುರ್ಗಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿಂದ ಕರೆ ಮಾಡ್ತಾ ಇದೀವಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್. ಆಯ್ತು, ಮಾತಾಡಿಮಾ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಇವಾಗ 2 ತಿಂಗಳ ಫೋನ್ ಮಾಡಿದೆ ಗುರುಜಿ. ನೀವು ನಮ್ ಜೊತೆ ಮಾತಾಡಿದ್ರಿ, ಆದ್ರೆ ಅವಾಗ ಟೈಮ್ ಆಗ್ತು ಗುರುಜಿ. ಮತ್ತೆ ಕಾಲ್ ಮಾಡಿ ಕಟ್ ಮಾಡಿದ್ರಿ ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ಅವ ನಮ್ ಮನೆಯವ್ರ ಬಗ್ಗೆ ಕೇಳಿಸ್ತು ಗುರುಜಿ. ಅಂದ್ರೆ ನಮ್ಮ ಮನೆಯವರು ನನ್ನ ಫಸ್ಟ್ ನನ್ ಜೊತೆ ಮದ್ವೆ ಆಗ್ತು ಗುರುಜಿ. ಮತ್ತೆ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ರು ಗುರುಜಿ ನಮ್ಮ ಮನೆಯವ್ರಿಗೆ. ನಿನ್ ಜೊತೆ ಮದುವೆ ಆದ್ಮೇಲೂ ಇನ್ನೊಂದು ಮದುವೆ ಮಾಡ್ಕೊಂಡ್ರ? ಹಾ, ಮತ್ತೆ ಮದ್ವೆ ಮಾಡ್ಕೊಂಡ್ರು ಗುರುಜಿ. ಆಗ ನೀನ್ ಸುಮ್ನೆ ಇದ್ದ ತಾಯಿ? ಅವರು ಲವ್ ಮ್ಯಾರೇಜ್ ಆಗಿತ್ತು ಗುರುಜಿ. ನಾ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದೆ ಗುರುಜಿ. ಅಂದ್ರೆ ಸಾಂಪ್ರದಾಯಬದ್ಧವಾಗಿ ಅವರು ನನ್ ಜೊತೆ ಜೀವನ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹಿರಿಯರಿಗೆಲ್ಲ ಕೂಡಿಸಿ ನಂಗ ಬಿಟ್ಬಿಟ್ರು ಗುರುಜಿ ಅವರು. ಅಲ್ಲಮ್ಮ ಮಗು, ನಾನು ಹೇಳೋದ್ ಅರ್ಥ ಮಾಡ್ಕೋ. ನೀನ್ ಲವ್ ಮಾಡದೆ ಮದ್ವೆ ಆದೆ. ನೀನ್ ಮದ್ವೆ ಆಗ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮನಿಗಾಗ್ಲಿ ಅಥವಾ ಹಿರಿಯರಿಗಾಗ್ಲಿ, ಹಿರಿಯರ ಸಮ್ಮುಖದಲ್ಲಾಗ್ಲಿ ಮದ್ವೆ ಆಗ್ಲಿಲ್ವಾ ಗುರುಜಿ? ನಂಗೇನೋ ಸರಿಯಾಗಿ ಕೇಳುವ ಗುರುಜಿ. ಹಲೋ ಹಲೋ ಗುರುಜಿ, ಕೇಳಿಸ್ತಾ ಇದೆಯಮ್ಮ? ಹಾ, ಕೇಳಿಸ್ತಾ ಇದೆ ಗುರುಜಿ. ನೀನ್ ಮದ್ವೆ ಆಗ್ಬೇಕಾದ್ರೆ ಹುಡುಗನ ಅಂದ್ರೆ ನಿಮ್ಮ ಮನೆಯವರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆಲಿದ್ದಾಗ ನೀನ್ ಮದ್ವೆ ಆಗ್ಲಿಲ್ವಾ? ನೀನ್ ಲವ್ ಮಾಡಿ ಪ್ರತ್ಯೇಕವಾಗಿ ಒಂದು ದೇವಸ್ಥಾನದ ತಾಳಿ ಕಟ್ಸ್ಕೊಂಡ್ಬಂದ? ಯಾರಿಗೆ ಹೇಳಿ ಮದ್ವೆ ಆಗಿರ್ತಿಲ್ಲ ಗುರುಜಿ. ನಾವ್ ಒಂದ್ ಗುಡಿ ಒಳಗ್ ಮದ್ವೆ ಮಾಡ್ಕೊಂಡಿದ್ವಿ ಗುರುಜಿ. ನಮ್ ಕಡೆ ಇರ್ತಿಲ್ಲ ಗುರುಜಿ. ತಪ್ಪಲ್ವಾ ತಾಯಿ? ತೀರ್ಕೊಂಡಿದಾರ ಗುರುಜಿ. ಅಲ್ಲಮ್ಮ, ನಿನ್ನಂತ ಹೆಣ್ಣು ಮಕ್ಕಳು ಇವತ್ತಿನ ಸಹ ತುಂಬಾ ಜನ ಕಣ್ಣೀರ್ ಹಾಕೋದನ್ನ ನನ್ನ ಕಾರ್ಯಕ್ರಮದಲ್ಲಿ ಎಷ್ಟೋ ಬಾರಿ ನಾನು ಹೇಳ್ತಾ ಬರ್ತಾ ಇದ್ದೀನಲ್ಲ. ನೀವು ಪ್ರೀತಿಸಿ, ನಾನು ನಿಮ್ಮ ಪ್ರೀತಿಗೆ ಯಾವತ್ತೂ ಅಡ್ಡಿ ಬರೋದಿಲ್ಲ. ಆದ್ರೆ ಪ್ರೀತಿಸಿದ ನಂತರ
ಹುಡುಗನ ತಂದೆ ತಾಯಿ, ಹುಡುಗಿ ತಂದೆ ತಾಯಿ ಎರಡೂ ಕಡೆ ಸಂಬಂಧಗಳು ಕೂತು ನಾವು ಇಂಥದ್ದೊಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದೀವಿ, ನಾವು ಪ್ರೀತಿಸಿದೀವಿ, ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀವಿ, ನಮಗೆ ಮದುವೆ ಮಾಡ್ಕೊಡಿ ಅಂತ ಎರಡೂ ಕಡೆ ಒಪ್ಪಿಸ್ಕೊಂಡು ಮದುವೆ ಆಗ್ಬೇಕಲ್ವಮ್ಮ? ನೋಡು, ನೀನ್ ಮಾಡ್ಕೊಂಡಿರ್ತಕ್ಕಂಥ ತಪ್ಪು ಏನು ಗೊತ್ತಾಗ್ಲಿಲ್ಲ ಗುರುಜಿ. ಅಲ್ಲಮ್ಮ. ನಮ್ಮ ಮನೆಯವ್ರು ವಾಪಸ್ ಹಿರಿಯರೆಲ್ಲ ಕೂಡಿಸಿ ನಮ್ಗೆ ಅವ್ರ ಜೊತೆ ಜೀವನ ಮಾಡಕ್ ಆಗೋದಿಲ್ಲ ತಂದ್ಮೇಲೆ ವಾಪಸ್ ಅವರು ನಂಗ ಬಿಟ್ಬಿಟ್ಟು ಗುರುಜಿ ಬಿಟ್ಟ ಮೇಲೆ 1 ತಿಂಗಳ ಆದ್ಮೇಲೆ ವಾಪಸ್ ನನ್ ಜೊತೆ ಮತ್ತೆ ಚಲೋ ತಂಗಿ ಆದ್ರು ಗುರುಜಿ ಅವರು. ಅಲ್ಲ ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳು. ಇರ್ಲಿ ಪಕ್ಕದಲ್ಲೊಂದು ಅಂತ ಹೇಳಿ ನಾವು ಮದುವೆ ಮಾಡ್ಕೊಂಡು ಅವ್ರ ಇಷ್ಟದ ಪ್ರಕಾರ ಸಂಪ್ರದಾಯಬದ್ಧವಾಗಿ ಇನ್ನೊಂದು ಮದುವೆ ಆಗಿ ನಿನ್ನ ನಾನು ಕೈ ಬಿಡೋದಿಲ್ಲ, ನಿನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನಿನ್ನಲ್ಲಿ ಎತ್ಕೊಂಡು ಮೂಲೆಯಲ್ಲಿ ಇಟ್ಕೊಂಡು ಜೀವನ ಮಾಡಿದ್ರೆ ಅದು ಜೀವನ ಅನ್ಸತ್ತೇನಮ್ಮ? ನಾಳೆ ದಿವಸ ಸಮಾಜದಲ್ಲಿ ನಿನಗೆ ಸಿಗೋ ಸ್ಥಾನಮಾನ ಸಿಗುತ್ತಾ? ನೋಡೋರು ನಿನ್ನ ಏನಂತಾರೆ ತಾಯಿ? ಹಾ ಹೌದು ಗುರುಜಿ. ಮತ್ತೆ ಆಮೇಲೆ ನನ್ ಜೊತೆ ಚಲೋ ಆದ್ಮೇಲೆ ಅವ್ರ ಬೇರೆದವ್ರ ಜೊತೆ ಮದ್ವೆ ಆಯ್ತು ಗುರುಜಿ. ಮದ್ವೆ ಆದ 5 ದಿನಕ್ಕ ಅವ್ರಿಗೆ ಆಕ್ಸಿಡೆಂಟ್ ಆದ ಗುರುಜಿ. 2 ಕಾಲೂರು ಇದಾಗ್ಬಿಟ್ಟು ಗುರುಜಿ ಅವ್ರಿಗೆ, ನಮ್ಮ ಮನೆಯವ್ರಿಗೆ. ಹಾ ಓ, ಈ ಹಿಂದೆ ಒಂದ್ಸತಿ ನೀನ್ ಮಾತಾಡಿದ್ದಮ್ಮ ನನ್ನ ಈ ವಿಚಾರ ನನ್ನ ಹತ್ರ ಹೇಳಿದ್ದೆ ನೀನು. ಗುರುಜಿ ಆಮೇಲೆ ಇವ್ರು ನಿಮ್ ನಂಬರ್ ತಗೋತೀವಿ ನೆಕ್ಸ್ಟ್ ಮತ್ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಲೈನ್ ಕಟ್ ಆಯ್ತು ಗುರುಜಿ. ಸಮಯ ಮುಗಿದಿರತ್ತಲ್ವಮ್ಮ, ಹೇಳು ತಾಯಿ. ಈಗ ಗುರೂಜಿ, ಪರಿಸ್ಥಿತಿ ಹೇಗಿದೆಮ್ಮ? ಗುರುಜಿ ಮತ್ತೊಬ್ಬ ನಿಮ್ ನಂಬರ್ ತಗೊಂಡಿರ್ತೀನಮ್ಮ ಮಾತಾಡ್ತೀನಿ ಅಂತ ಗುರುಜಿ ಹೇಳ್ತೀರಿ. ಅವಾಗಿಂದ ನಾನು ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಅಲ್ಲಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೋ, ಸಮಯ ವೇಸ್ಟ್ ಮಾಡೋದು ಬೇಡ. ಈಗಿನ ನಿನ್ನ ಪರಿಸ್ಥಿತಿ ಏನು? ಇವಾಗ ಏನಾಗೈತಂದ್ರೆ ಗುರುಜಿ ಅವ್ರ ಮದ್ವೆ ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಡಿದ್ರ ಗುರುಜಿ. ಅವರು 2 ಕಾಲ ಆಕ್ಸಿಡೆಂಟ್ ಆದ್ಮೇಲೂ ಮದುವೆ ಮಾಡ್ಕೊಂಡ್ರ ಇನ್ನೊಂದು? ಸರ್ ಮಾಡೋದಕ್ಕೆ ರೀ. ಹಲೋ ಹಲೋ ಗುರುಜಿ. ಅಮ್ಮ, ಈಗ ಪರಿಹಾರಕ್ಕೆ ಮಾತ್ರ ಬರೋಣ, ಸಮಯ ವೇಸ್ಟ್ ಮಾಡೋದು ಬೇಡ. ಈಗ ನಿನ್ನ ಪರಿಸ್ಥಿತಿ ಏನು? ನೀನು ಗಂಡನ ಮನೇಲಿದ್ಯಾ, ಪ್ರತ್ಯೇಕವಾಗಿದ್ಯಾ, ಆತ ನಿನ್ನ ನೋಡ್ಕೊಳಕ್ಕೆ ಮುಂದಾಗಿದ್ದಾನ, ಅಥವಾ ನಿನ್ನ ಸಂಪೂರ್ಣ ಕೈ ಬಿಟ್ಟಂಗಾಗಿದ್ಯಾ? ಈಗ ಹಂಗಂದ್ರೆ ಗುರುಜಿ ಗಂಡ ಮನೆ ಗುರುಜಿ ನಾನು ತವ್ರ ಮನೆ ಗುರುಜಿ. 1 ಊರಾಗ ನಾನು ಇವಾಗ ಹಾಸ್ಪಿಟಲ್ ಕೆಲಸ ಮಾಡ್ತೀನಿ ಗುರುಜಿ. ಹಾಸ್ಪಿಟಲ್ ಕ್ವಾರ್ಟರ್ಸ್ ಒಳಗ ಆಗಿತ್ತು ಗುರುಜಿ. ಅಂದ್ರೆ ನನಗೆ ಯಾರು ಇಲ್ಲ ಗುರುಜಿ. ನಮ್ಮ ಅಪ್ಪ ನಮ್ಮ ಅವ್ರು ಸೇರ್ಕೊಂಡಿದ್ದಾರೆ ಗುರುಜಿ. ಈಗ ನಮ್ಮ ಮನೆಯವ್ರು ನಾನು ನೋಡ್ಕೋ ಪರಿಸ್ಥಿತಿ ಒಳಗೆ ಇಲ್ರಿ. ಅವ್ರನ್ನ ಬೇರೆ ನೋಡ್ಕೋ ಪರಿಸ್ಥಿತಿ ಆಗಿದೆ. ಅವ್ರ 2 ಕಾಲನು ಮುರಿದ ಗುರುಜಿ. ಹಿಂಗಾಗಿ ಅವ್ರಿಗೆ ಅವ್ರನ್ನ ಒಂದು ಬೆಡ್ ಮೇಲೆ ಅವ್ರ ಮಾಡ್ಕೊಂಡಿದಾರೆ. ಅವ್ರನ್ನ ನೋಡ್ಕೋಕ್ ಅವ್ರಿಗೆ ಆಗ್ತಾ ಇಲ್ಲ ಗುರುಜಿ. ಹಾಗಾದ್ರೆ ಇವಾಗ ಜೀವನ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ನಂದೇನ್ ಗುರುಜಿ, ನಮ್ಮ ಮನೆಯವ್ರು ವಾಪಸ್ ಚಲೋ ತಂಗ ಆಗ್ಲಿ, ನಂಗೆ ಅವರಿಂದ ನನ್ನ ಹೆಸರು ಹಾಳಾಗಿದೆ. ನಾನು ಅವ್ರ ನನ್ನ ಜೊತೆ ಸಂತೋಷವಾಗಿ ಇರ್ಬೇಕು ಅನ್ನೋದು ನನ್ನ ಆಸೆ ಗುರುಜಿ. ಇನ್ನೇನ್ ಸಂತೋಷವಾಗಿರ್ತೀಯಮ್ಮ? ಆಗ್ಲೇ ಆಲ್ರೆಡಿ ಆತ ಮದುವೆ ಆಗಿದ್ದಾನೆ, ಇನ್ನೊಂದು ಹೆಂಡತಿ ಆಕೆಯ ಜೊತೆಯಲ್ಲಿದ್ದಾಳೆ. ಅದು ಸಂಪ್ರದಾಯಬದ್ಧವಾದಂತ ಮದುವೆ. ಅವರು ಹಿರಿಯರು ದೊಡ್ಡವರೆಲ್ಲ ಸೇರಿ ಮದುವೆ ಮಾಡಿಬಿಟ್ಟಿರ್ತಾರೆ. ಆ ಕಡೆ ಆ ಹೆಣ್ಣಿಗೂ ಅನುಮಾನ, ಅಲ್ಲೂ ಅವಮಾನ. ಜೊತೆಗೆ ನೀನು ಹೋಗಲ್ಲಿದ್ರೆ ಯಾವುದೇ ಒಂದು ಹೆಣ್ಣೋಡಮ್ಮ ಕುಂಟ ಆಗ್ಲಿ ಕುರುಡಾಗ್ಲಿ ಆತರ ಏನು ಕೈಲಾಗ್ದಿದ್ದವರಾದ್ರೂ ತನ್ನ ಗಂಡ ತನಗೇ ಸ್ವಂತ ಆಲೋಚನೆ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ವಮ್ಮ? ನೀನು ಯಾರಿಗೂ ಗೊತ್ತಿಲ್ದಿರೋ ಮದುವೆ ಆದ್ರಿಂದ ನಿನ್ನ ಮದುವೆ ಅದು ಕನ್ಸಿಡರ್ ಅಲ್ಲ, ನಿನ್ನ ಮದುವೆ ಅಂತ ಅನಿಸ್ಕೊಳ್ಳಲ್ಲ. ಆದ್ರೆ ಆ ಹುಡುಗಿ ಸಂಪ್ರದಾಯಬದ್ಧವಾದ ಒಂದು ಮದುವೆ ಮಾಡ್ಕೊಂಡಿದ್ದಾಳೆ. ಅಟ್ಲೀಸ್ಟ್ ಆ ಮದುವೆ ಆಗುವಾಗಾದ್ರೂ ನಿನ್ ಗೊತ್ತಾಗಿ ನೀನು ಹೋಗಿ ನಿಲ್ಲಿಸ್ಬಿಟ್ಟು ನಾನು ಮದುವೆ ಆಗಿದೆ ಅಂತ ನೀನು ಹೇಳಿಲ್ವಾ? ನೀನು ನನ್ ಮದ್ವೆ ಆಗಿದೆ ಅಂದ್ರೆ ಮೊದಲೇ ಎಲ್ಲ ಮಾಡ್ಬಿಟ್ಟಿದ್ರು ಗುರುಜಿ. ಅಲ್ಲಮ್ಮ, ನಿನ್ನ ಮದುವೆ ಆದ್ಮೇಲೆ ಅವಳು ಮದುವೆ ಆಯ್ತಾ? ಅವಳು ಮದುವೆ ನಿನ್ ಮದುವೆ ಆಯ್ತಾ? ನಂದು ಫಸ್ಟ್ ಮದುವೆ ಆಗಿದೆ ಗುರುಜಿ. ಅವ್ರು ಆಮೇಲೆ ಮದುವೆ ಆಗಿದ್ದಾರೆ. ಮತ್ತೆ ಹಾಗಿದ್ಮೇಲೆ ಆ ಮದುವೆ ದಿವಸ ನಿನಗೆ ಒಂಚೂರು ಗೊತ್ತಾಗ್ಲೇ ಇಲ್ವಾ? ದಿನಕ್ಕೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದೆ ಗುರುಜಿ. ಅವ್ರ ಹುಡುಗಿ ಬರೋ ದಿನ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದೆ ಗುರುಜಿ. ಅಮ್ಮ, ಅದ್ ನನಗೆ ಬೇಡ ಕತೆ. ನಾನು ಕೇಳೋ ಸಣ್ಣದಾದಂತ ಪ್ರಶ್ನೆಗೆ ಉತ್ತರ ಕೊಡು ಸಾಕು. ನಿನಗ ಮದುವೆ ಆಗ್ತಿದೆ ಅಂತ ಗೊತ್ತಾಗಿತ್ತೋ ಇಲ್ವೋ? ಗೊತ್ತಿತ್ತು ಗುರುಜಿ. ಗೊತ್ತಾದ್ಮೇಲೆ ಮದುವೆ ಮಂಟಪದಲ್ಲಿ ಹೋಗಿ ನಿಂತ್ಕೊಂಡು ನೀನು ಮಾತಾಡ್ಬೇಕಾದ ನಿನ್ ಧರ್ಮ ಹೌದಲ್ವೋ? ನಿನ್ ಜಾಗ ನೀನ್ ಉಳಿಸ್ಕೋಬೇಕಾಯ್ತಲ್ಲ. ಅವತ್ತು ನಿಂಗೆ ಒಳ್ಳೆ ಆಧಾರ ಇತ್ತಲ್ಲ. ನನ್ ಸಪೋರ್ಟ್ ಯಾರು ಇಲ್ಲ ಗುರುಜಿ. ಯಾರು ಇಲ್ಲ. ಯಾರು ಸಪೋರ್ಟ್ ಬೇಡಮ್ಮ. ಇವಾಗ ನಿನ್ ಜೀವನ ನಮ್ಮಂತ 50 ಜನ ನಿಂಗೆ ಸಪೋರ್ಟ್ ಬರ್ತೀವಿ. ನೀನು ಪ್ರತಿ ದಿವಸ ನೀನು ಬೇಕು ಬೇಡ ನಿನ್ ಕಷ್ಟ ಸುಖಕ್ಕೆ ನಾವು ನೋಡ್ಲಿಕ್ಕಾಗತ್ತಾ ತಾಯಿ? ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಆ ಮಂಟಪದಲ್ಲೇ ನಿಂತು ನನ್ನ ಮದುವೆ ಆಗಿದೆ, ನನ್ನ ಜೀವನ ಹಿಂಗಿದೆ ಅಂತಂದಿದ್ರೆ ಯಾರಾದ್ರೂ 10 ಜನ ಪುಣ್ಯಾತವರು ಸೇರಿ ಮದುವೆ ಆಗಿರೋ ಹುಡುಗಿ ಇದ್ದಾಳೆ, ಇನ್ಯಾಕೆ ಇನ್ನೊಂದು ಮದುವೆ ಅಂತ ಆಲೋಚನೆ ಮಾಡ್ತಿದ್ರು ತಾನೆ? ನೀನೆಲ್ಲ ತಪ್ಪು ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳ್ತೀಯಮ್ಮ? ಈಗ ನೋಡು, ನಾನು ಈ ವೇದಿಕೆಯಲ್ಲಿ ಈ ಮಾತು ಹೇಳೋದು ಎಷ್ಟು ಮಾತ್ರ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದ್ರೆ ನಾನೊಂದು ವಿಚಾರ ಹೇಳ್ತೇನೆ, ನೀನು ಅರ್ಥ ಆಲೋಚನೆ ಮಾಡು. ನಿಂಗೆ ಸರಿ ಅನ್ಸರೆ ನೀನು ಮಾಡು. ಈಗ ಆಲ್ರೆಡಿ ಅವ್ರ ಮದುವೆ ಆಗಿ ಸಂಪ್ರದಾಯಬದ್ಧವಾಗಿ 4 ಜನಕ್ಕೆ ಗೊತ್ತಾಗೋ ತರ ಹೆಂಡತಿ ಅಂತ ಆಕೆ ಇದ್ದಾಳಲ್ಲಿ. ನೀನು ಮದುವೆ ಆಗಿ ನೀನೊಂದು 4 ದಿವಸ ಆತನ ಜೊತೆ ಸಂಸಾರ ಮಾಡಿದ್ಯಾ. ಆದ್ರೆ ಈಗಂತೂ ಆತನ ಕಾಲು ಕಳ್ಕೊಂಡು ಆಕ್ಸಿಡೆಂಟ್ ಆಗಿ ಮನೇಲಿದ್ದಾನೆ. ಇನ್ನು ಆತ ಬಂದು ನಿನ್ನ ಸಂಸಾರ ತೂಗಿಸಿ ನಿನ್ನ ನೋಡಿಕೊಂಡು ನಿನ್ನ ಸುಖ ಸಂತೋಷ ಅಂತನೋ ಅಥವಾ ನಿನ್ನ ಹೊಟ್ಟೆಗೆ ಬೇಕಾದಷ್ಟು ದುಡ್ಡು ಹಾಕುವಂಥದ್ದೋ ಶಕ್ತಿ ಇಲ್ಲದಂತ ಪರಿಸ್ಥಿತಿಯಲ್ಲಿದೆ. ಈಗ ನೀನು ತಗೊಳ್ಬೇಕಾಗಿರೋದೇ ಬಹಳ ತೂಕವಾದಂತ ನಿರ್ಧಾರ. ಒಳ್ಳೆ ತೀರ್ಮಾನ ತಗೋ, ಒಳ್ಳೆ ನಿರ್ಧಾರ ತಗೋ.
ಭಗವಂತ ಇನ್ನು ನನ್ನ ಹಣೆಯಲ್ಲಿ ಬರ್ದಂತ ಇಷ್ಟ ಆಗಿತ್ತು, ಇನ್ನು ಮುಂದಾದ್ರೂ ನನ್ನ ಜೀವನ ಚೆನ್ನಾಗಿರ್ಲಿ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಚಿಂತನೆ ಮಾಡು. ಒಳ್ಳೇದಾಗ್ಲಿ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಕಾಣದಿರತಕ್ಕಂಥದ್ದು, ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತಿದೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಸಣ್ಣ ವಿಚಾರವನ್ನಾದ ಸಹಿತ ಸರಿಯಾದಂಥ ಸಮಂಜಸವಾಗಿ ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೆ, ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ಸಹಿತ ಇವತ್ತು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಮಧ್ಯಾಹ್ನ 12ರಿಂದ 4 ತನಕ, 12ರಿಂದ 4 ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ. ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು, ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಅದರಿಂದ ಬಹಳ ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಬಲವಾಗಿಲ್ಲ. ವಿಶೇಷವಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದು. ಒಳ್ಳೆ ಯೋಗಗಳಲ್ಲಿ ಅಂದರೆ ಯೋಗದಲ್ಲಿ ಇರತಕ್ಕಂತಹ ಯೋಗಫಲ ಮತ್ತು ಗುರು ಇರತಕ್ಕಂಥ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ತಾವು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ದೇವಾಲಯದಲ್ಲಾಗಲಿ ಅಥವಾ ಶ್ರೀಗಳಿರ್ತಕ್ಕಂಥ ಸಾನ್ನಿಧ್ಯವೋ ಅಥವಾ ಗುರುಗಳ ಆಸ್ಥಾನವೋ ಅಥವಾ ಮತ್ತೊಬ್ಬರ ಹಿರಿಯರ ಮಾರ್ಗದರ್ಶನದಂತೆ ತಾವು ನಡೆದಿದ್ದೋ ಆದರೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಶುಭ ಶುಕ್ರವಾರ ದೇವಿಯ ಪ್ರಾರ್ಥನೆಗೆ ಅಂತ ಹೊರಟಾಗ ಅಮ್ಮನವರಿಗೆ ಒಂದಷ್ಟು ಶ್ರೀಗಂಧ ಜೊತೆಗೆ ಒಂದಿಷ್ಟು ಕಲ್ಸಕ್ರೇನೋ ಅಥವಾ ಒಂದಷ್ಟು ಏನಾದ್ರು ಹಣ್ಣು ಹಂಪಲುಗಳನ್ನು ಮತ್ತು ಶ್ವೇತವರ್ಣದ ಪುಷ್ಪಗಳನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಮಾಡುವಂತಹ ಪ್ರತಿಯೊಂದು ವ್ಯವಹಾರಗಳು, ವ್ಯಾಪಾರದಲ್ಲೂ ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಮಾಡಿದ್ದೀರೋ ಆ ಚಿಂತನೆಯನ್ನ ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸಾಕಷ್ಟು ಫಲಾಫಲಗಳಿದೆ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಮಂದಗತಿಯಲ್ಲಿ ಸಾಗುವಂತಹದ್ದನ್ನು ದೂರ ಮಾಡಿಕೊಂಡು ಸ್ವಲ್ಪ ಚುರುಕಾಗಿ ಕೆಲಸ ಮಾಡುವಂಥದ್ದಿದೆ. ಹಾಗೆ ನಿಮ್ಮ ಮೇಲಧಿಕಾರಿಗಳು ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಂದಲೂ ಸಾಕಷ್ಟು ಫಲಾಫಲಗಳನ್ನು, ಅವರಿಂದ ಒಳ್ಳೆ ಮಾರ್ಗದರ್ಶನವನ್ನು, ಒಳ್ಳೆ ವರ್ಚಸ್ಸು ತೇಜಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲವೂ ನಿಮ್ಮದಾಗಿದೆ. ಹಾಗಾಗಿ ಭಯಪಡಬೇಕಾದಿಲ್ಲ. ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂತಹದ್ದಿದೆ. ಹಾಗಾಗಿ ಹಸಿದ ಹೊಟ್ಟೆಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸುವಂಥ ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ತುಲಾ ರಾಶಿ. ಖಂಡಿತಮ್ಮ. ಇನ್ನು ತುಲಾ ರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಯಾವ ಕೆಲಸಗಳನ್ನು ತಾವು ಮಾಡಬೇಕು ಅಂತಿದ್ದೀರೋ, ಯಾವ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು ಅಂತಿದ್ದೀರೋ ಅದನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತಿನ ದಿವಸ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಏನಾದರೂ ಒಂದು ಹೊಸದನವನ್ನು ಕಾಣಬೇಕು, ಹೊಸದನದಲ್ಲಿ ಸಿದ್ಧಿಪಡಿಸಿಕೊಳ್ಬೇಕು ಅಥವಾ ದೂರಭಾರ ಪ್ರಯಾಣ ಬೆಳೆಸಬೇಕು, ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು ಅಂತ ತಾವು ಅಂದುಕೊಂಡ್ರು ಇವತ್ತಿನ ಸಮಯ ಅಷ್ಟು ಸಮಂಜಸವದ್ದಲ್ಲ. ಆದರೆ ಸರಿಸುಮಾರು 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಮಾತ್ರ ಬಹಳ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಣಯ ಬಹಳ ಅರ್ಥಗರ್ಭಿತವಾಗಿರತಕ್ಕಂಥದ್ದಾಗುತ್ತೆ. ಈ ಸಮಯದ ನಿರ್ಣಯ ನಿಮ್ಮ ಜೀವನಕ್ಕೆ ಒಂದು ಸರಿಯಾದ ಪಾಠವನ್ನು ಕಲಿಸುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದ್ದು ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಏನಾದರೂ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಂಡು ಮತ್ತಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ. ಆದರೆ ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳಕ್ಕೆ ಆಗದಿರೇ ಇರತಕ್ಕಂಥ ರೀತಿಯಲ್ಲೂ ಇದೆ. ಆದರೆ ಮಧ್ಯಾಹ್ನಿಕ ವೇಳೆಗೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 3:15 ಮಧ್ಯದಲ್ಲಿ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಒಳ್ಳೆಯದರ ಬಗ್ಗೆ ಆಲೋಚನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಇವತ್ತಿನ ದಿವಸ ಶುಭ ಶುಕ್ರವಾರ, ಸಂಪತ್ತಿರತಕ್ಕಂತಹದ್ದು, ವಿಶೇಷವಾಗಿರ್ತಕ್ಕಂತಹದ್ದು. ಇವತ್ತು ದೇವಿನ ಪ್ರಾರ್ಥನೆ ಮಾಡುವಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆಯೊಂದಿಗೆ ತಾವು ತೆಗೆದುಕೊಳ್ಳುವಂತಹ ಪ್ರತಿ ನಿರ್ಣಯವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಿದೆ. ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ.
ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ವೃತ್ತಿ ಧರ್ಮದಲ್ಲಿ ಏನಾದ್ರು ಒಂದು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಒಂದಷ್ಟು ಅರ್ಥಗರ್ಭಿತವಾದಂತಹ ಜೀವನಕ್ಕೆ ಮುಂದಾಗುವಂತಹದ್ದು, ಒಳ್ಳೆ ಫಲಗಳಿದ್ದಾಗ ಒಳ್ಳೆದ್ರ ಬಗ್ಗೆನೇ ಆಲೋಚನೆ ಮಾಡಿ. ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಆಲೋಚನೆ ಮಾಡ್ತಾ ಬೇರೊಂದು ತರ ಚಿಂತನೆ ಮಾಡೋದಕ್ಕಿಂತ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲದಲ್ಲಿ ತಾವಿದ್ದು ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ಕಂದು ಬಣ್ಣದ ಗೋಮಾತೆಗೆ ಏನಾದ್ರು ಒಂಚೂರು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೂ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂತಹ ವೃದ್ಧರ ಪಾದಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕಾಯಕಕ್ಕೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಮುಂದೆ ನಡೆದರೆ ಮತ್ತಷ್ಟು ಅನುಕೂಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ ವೀಕ್ಷಕರೇ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಜಿಯವ್ರ ಕಣ್ಣರೇಖೆ ಫೋಟೋಗಳ ಜೊತೆ ಹೂಬತ್ತಿ ಕೂಡ ಕಳಿಸಿದ್ದಾರೆ. ಇಲ್ಲಿ ಊರು ಹೆಸರು ಏನೋ ತಿಳಿಸೋದು ಬೇಡ, ಆದ್ರೆ PV ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅನ್ನಕ್ಕಿನ್ನ ಇಷ್ಟು ಹೂಬತ್ತಿಗಳನ್ನ ಮಾಡಿರ್ತಕ್ಕಂಥ ತಾಯಿ, ಆ ತಾಯಿಗೆ ಒಳ್ಳೇದಾಗ್ಲಿ. ಯಾಕೆಂದ್ರೆ ಈ ಹೂಬತ್ತಿಗಳು ಒಂದೊಂದು ಹೂಬತ್ತಿ ಮಾಡುವಾಗ್ಲೂ ಸಹಿತ ಇದು ಬಹಳ ಚೆನ್ನಾಗಿರುತ್ತೆ. ಮನೇಲಿರ್ತಕ್ಕಂಥ ತಾಯಂದ್ರು ಮೊದಲು ನಾನು ನನ್ನ ತಾಯಿ ಮಾಡ್ತಿದ್ದದನ್ನ ನಾನು ನೋಡ್ತಾ ಇದ್ದೆ. ನಮ್ಮ ಅಜ್ಜಿಯವರು ಮನೇಲಿ ಕೂತ್ಕೊಂಡು ಮಾಡೋದನ್ನ ನಾನು ನೋಡ್ತಾ ಇದ್ದೆ. ಆದರೆ ಇವತ್ತಿನ ದಿವಸ, ಇವತ್ತಿನ ಜನರೇಷನ್ ಅಲ್ಲಿ ಈ ಹೂಬತ್ತಿ ಮಾಡೋ ಕೈಗಳು ತುಂಬಾ ಕಡಿಮೆ. ಎಲ್ಲರೂ ಹೇಳ್ಬೋದು, ಅಜ್ಜಿನ ಮಾಡಿದ್ದು ನೋಡಿದ್ದೀರಿ, ತಾಯಿ ಮಾಡಿದ್ದು ನೋಡಿದ್ದೀರಿ, ನಿಮ್ಮ ಹೆಂಡತಿ ಮಾಡಿದ್ದು ನೋಡಿದ್ದೀರಾ ಅಂತ ಕೇಳಿದ್ರೆ ನಾನು ನೋಡ್ಲಿಲ್ಲ. ಅದಕ್ಕೋಸ್ಕರ ಈ ಕೈಗಳು ಇವತ್ತು ಕಾಣೆ ಆಗ್ತಾ ಇದೆ. ಎಲ್ಲವೂ ಫ್ಯಾಕ್ಟರಿ ಮಿಷಿನು ಇಲ್ಲಿಗೆ ಹೋಗ್ತಾ ಇದೆ. ಆದ್ರೆ ಇದು ಮಾಡೋದು ನಿಜಕ್ಕೂ, ಇದು ಒಂದೊಂದು ಹೂಬತ್ತಿ ಮಾಡುವಾಗಲೂ ಸಹಿತ ನಿಜಕ್ಕೂ ಹೇಳ್ತೀನಿ, ಒಂದೊಂದು ಹೂಬತ್ತಿಗಳು ಮಾಡುವಾಗಲೂ ಅದು ದೇವರನ್ನೇ, ಸಾಕ್ಷಾತ್ ಭಗವಂತನ ಪ್ರಾರ್ಥನೆ ಮಾಡಿ ಮಾಡುವಂಥದ್ದು. ಯಾಕೆಂದ್ರೆ ದೇವ್ರ ಮುಂದೆ ಹಚ್ಚಿದಾಗ ಈ ದೀಪ ಆನಂದವಾಗಿ ಉರಿಬೇಕಲ್ಲ, ಆ ಉರಿಯುವಾಗ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದೆಲ್ಲವೂ ಒಳ್ಳೇದೇ ಆಗುತ್ತೆ. ಒಳ್ಳೇದಾಗ್ಲಿ. ಹೇಳಮ್ಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ 2 ಮಕ್ಕಳ ಭಾವಚಿತ್ರಗಳನ್ನು ನಾನು ಕಳಿಸಿದ್ದೇನೆ. ಅವರ ಮುಂದಿನ ವಿದ್ಯಾಭ್ಯಾಸ ಮತ್ತು ಭವಿಷ್ಯ ಹೇಗಿದೆ ಅನ್ನೋದು ತಿಳಿಸ್ಕೊಡಿ. ಜೊತೆಗೆ ಅವರಿಗೆ ಆರೋಗ್ಯದಲ್ಲಿ ಅವಾಗವಾಗ ತುಂಬಾ ಏರುಪೇರುಗಳಾಗ್ತಾ ಇರುತ್ತೆ ಗುರುಜಿ. ಏನಾದ್ರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಬಂದೇ ಬರುತ್ತೆ. ಅದಕ್ಕಾಗಿ ಯಾವುದಾದ್ರೂ ಒಂದು ಒಳ್ಳೆ ಅನುಷ್ಠಾನ ಮಾಡಬೇಕಾ ತಿಳಿಸ್ಕೊಡಿ. ಇನ್ನು ನನ್ನ ಮನೆ ವಿಷಯ ಹೇಳಬೇಕು ಅಂತ ಅಂದ್ರೆ, ನಮ್ಮ ಮನೆ ಕಿಟಕಿ ಬಾಗಿಲು ಏನೂ ಇಲ್ಲ ಗುರುಜಿ. ನಾನೀಗ ಕಳಿಸಿರುವಂತಹ ಫೋಟೋದಲ್ಲಿ ಹೇಗಿದೆಯೋ ಅದೇ ರೀತಿ ನಾವು ಬದುಕ್ತಾ ಇದ್ದೀವಿ. ಇದು ಪೂರ್ತಿ ಆಗೋದಕ್ಕೆ ಏನಾದ್ರೂ ಒಂದು ಅನುಷ್ಠಾನವನ್ನ ಮಾಡಬಹುದಾ ಅಂತ ಕೇಳಿದೆ. ಇವರು ಯಾವ ಊರಿಂದ ಮಾಡಿದ್ದಾರೆ? ಅದೇ ಊರು ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಊರು ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರ ಮನೆಯವರಿಗೆ 46 ವರ್ಷ. ಈ ಹಿಂದೆ ಕೊರೋನಾ ಬಂದ್ ಹೋಗಿದೆ, ಅವ್ರೀಗ ವಾಸಿ ಆಗಿದೆ, ಹುಷಾರಾಗಿದ್ದಾರೆ. ಅದಾದ್ರೆ ಅದು ಬಂದ್ ಹೋದ ನಂತರ ಅವರಿಗೆ ಶುಗರ್ ಮತ್ತೆ BP ಪ್ರಾರಂಭ ಆಯ್ತು. ಅವರ ಆರೋಗ್ಯದಲ್ಲೂ ಕೂಡ ಬಹಳ ಏರುಪೇರಾಗ್ತಾ ಇದೆ. ಜೊತೆಗೆ 2 ಮೊಣಕಾಲು ಕೂಡ ಬಹಳ ನೋವು ಅಂತ ಹೇಳ್ತಾ ಇದ್ದಾರೆ. ಧನಸ್ಸು ರಾಶಿ, ಉತ್ತರಾಷಾಢ ನಕ್ಷತ್ರ ಅಂತ ಹೇಳಿದ್ದಾರೆ. ನೋಡಿ, ಈ ಪುಟ್ಟ ಮಕ್ಕಳ ಕಣ್ಣರೇಖೆ ಕಳಿಸಿದ್ದೀರಿ. ನಾನು ನಿಮ್ಮ ಫೋಟೋ, ನಿಮ್ಮ ಮನೆಯ ಫೋಟೋ ತೋರಿಸ್ತಾ ಇಲ್ಲ. ಆದರೆ ಈ 2 ಕಣ್ಣು ಮಕ್ಕಳು, ಅಂದ್ರೆ ಈ 2 ಮಕ್ಕಳ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಕ್ಕಂಥದ್ದು ಈ ಕಣ್ಣರೇಖೆಯಲ್ಲಿ ಬಹಳ ಸ್ಪಷ್ಟವಾಗೇ ಇದೆ. ಅದಕ್ಕಾಗಿ ನೀವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವನ್ನ ಒಮ್ಮೆ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದಷ್ಟು ಮಕ್ಕಳು ಮತ್ತು ನಿಮ್ಮ ಪತಿದೇವರು ನೀವೆಲ್ಲರೂ ಸೇರಿ 9 ಬುಧವಾರ ಔದುಂಬರ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ ಅಥವಾ ಬೇವಿನ ವೃಕ್ಷ, ಈ 3 ವೃಕ್ಷಗಳಲ್ಲಿ ಯಾವುದಾದ್ರೂ ಒಂದು ವೃಕ್ಷದ ಮುಂದೆ ಒಂದಿಷ್ಟು ಅವಲಕ್ಕಿ, ಸಕ್ಕರೆ, ಅವಲಕ್ಕಿಯನ್ನು ನೀರಲ್ಲಿ ನೆನೆಸಬೇಕು, ಸ್ವಲ್ಪ ಸಕ್ಕರೆ ಹಾಕಬೇಕು, 1-2 ಏಲಕ್ಕಿ ಹಾಕಬೇಕು. ಅದನ್ನು ಆ ವೃಕ್ಷದ ಹತ್ರ ತೆಗೆದುಕೊಂಡು ಹೋಗಿ ಅಲ್ಲಿ 11 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದ ಮುಂದೆ ಒಂದು ಎಲೆಯನ್ನಿಟ್ಟು ಆ ಎಲೆ ಮೇಲೆ ಆ ಪ್ರಸಾದವನ್ನಿಟ್ಟು ಪ್ರಾರ್ಥನೆ ಮಾಡಿ ಬರಬೇಕು. ಗಿಡದ ಮುಂದುಗಡೆ ಪ್ರಸಾದ ನೈವೇದ್ಯಕ್ಕಿಟ್ಟು ಬಂದರೆ ನಮ್ಮ ಆರೋಗ್ಯ ಸರಿ ಹೋಗುತ್ತಾ ಅನ್ನೋ ಚಿಂತನೆ ಒಂದು ಸ್ವಲ್ಪ ಜನದ್ದು. ಆದರೆ ಅಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಹೆಸರನ್ನ 11 ಸರ್ತಿ ಮನೆಗಿರೋ ಎಲ್ಲರೂ ಹೇಳಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಇದನ್ನು ಪ್ರಯೋಗ ಮಾಡಿ. ಈ ಪ್ರಯೋಗವನ್ನು ಅಲ್ಲಿ ನಾನು ಹೇಳಿರುವಂಥ ರೀತಿ ಆ ವೃಕ್ಷದ ಹತ್ರ ನೀವು ಮಾಡಿ, ಅದಾದ ನಂತರ ಅದರ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೆ ನಿಮ್ಮ ಮನೆ ಬಗ್ಗೆ ಹೇಳಿದ್ದೀರಿ. ನಿಜಕ್ಕೂ ಈ ಮನೆ ಈ ಮಟ್ಟದಲ್ಲಿ ಇಟ್ಟುಕೊಂಡು ನೀವು ಅಲ್ಲಿ ವಾಸ ಮಾಡೋದು ಬಹಳ ಕಷ್ಟವೇ. ಅದು ಒಂದು ಜಮೀನಲ್ಲಿ ಮನೆ ಕಟ್ಕೊಂಡಂಗಿದೆ. ಮನೆ ಅಂದರೆ 4 ಗೋಡೆಗಳಿದೆ, ಒಂದು ಬಾಗಿಲಿದೆ, ಕಿಟಕಿಗಳೂ ಇಲ್ಲ. ಅಲ್ಲೆಲ್ಲ ಪಾಪ ವಸ್ತ್ರಗಳನ್ನು, ಬಟ್ಟೆಗಳನ್ನು ಅಡ್ಡ ಕಟ್ಟಿಟ್ಕೊಂಡಿದ್ದೀರಿ. ಆದರೂ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಇಂತಹ ಒಂದು ಸ್ಥಳದಲ್ಲಿರೋದು ಬಹಳ ಕಷ್ಟವೇ. ಇದಕ್ಕೆ ಘನ ಸರ್ಕಾರ ಆಗಲಿ ಅಥವಾ ಊರಿನಲ್ಲಿರ್ತಕ್ಕಂಥ ಹಿರಿಯರಾಗಲಿ ಯಾರಾದರೂ ಏನಾದರೂ ಒಂದು ಕಿಂಚಿತ್ ಸಹಾಯ ಮಾಡಿದ್ರೆ ಈ ಗೂಡು ಸರಿ ಹೋಗುತ್ತೆ. ಖಂಡಿತ ಆದಷ್ಟು ಬೇಗ ಈ ಮನೆ ಸರಿ ಹೋಗಲಿ, ಇದಕ್ಕೆ ಒಳ್ಳೇದಾಗಲಿ. ಇದು ಒಳ್ಳೇದಾಗಲಿಕ್ಕೆ ಭಗವಂತನ ಕೃಪೆ ಇರಲಿ. ನನ್ನ ಆಶೀರ್ವಾದ ನಿಮಗಿದೆ. ಧೈರ್ಯವಾಗಿರಿ. ನಾನು ಸಹಿತ ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ನಿಮ್ಮೊಂದಿಗೆ ಮಾತಾಡ್ತೇನೆ. ಒಳ್ಳೇದಾಗಲಮ್ಮ.
ಗುರುಜೀಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಒಂದಿಷ್ಟು ಲಾಭದ ಕ್ಷಣಗಳು. ಇವತ್ತು ತಾವು ಅಂದುಕೊಂಡದ್ದನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯ ಮನಸ್ಸಿನಿಂದ ತಾವು ಮಾಡುವಂಥ ಸಂಕಲ್ಪದಲ್ಲೂ ಶೀಘ್ರ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ಇದೆ. ಹಾಗೆ ವಿದ್ಯಾರ್ಥಿಗಳು ಒಳ್ಳೆಯ ಬದುಕನ್ನು ಕಾಣುವಂಥದ್ದಿದೆ. ವಿದ್ಯಾರ್ಜನೆಗೆ ಬಹಳ ಒಳ್ಳೆಯ ಸಮಯ. ಹಾಗೆ ಇವತ್ತು ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಲಿರ್ತಕ್ಕಂಥ ಆತ್ಮೀಯರು ಮಾತನ್ನು ಆಲಿಸುವಂಥದ್ದು, ಮತ್ತೊಬ್ಬರ ಸಹಾಯದಿಂದ ಇವತ್ತು ತಾವು ತೆಗೆದುಕೊಳ್ಳುವಂಥ ನಿರ್ಣಯದಲ್ಲಿ ಸಾಕಷ್ಟು ಲಾಭವಿದೆ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3ರಿಂದ 3:45, 3ರಿಂದ 3:45 ಆ 45 ನಿಮಿಷಗಳ ಕಾಲ ಸ್ವಲ್ಪ ಜಾಗರೂಕತರಾಗಿರಿ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಣಯದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಎದುರಾಗಬಹುದು. ಕುಟುಂಬದಲ್ಲಿರ್ತಕ್ಕಂಥವರು ಸ್ವಲ್ಪ ಬೇರೆ ತರಹ ಚಿಂತನೆ ಮಾಡಬಹುದು. ಇದಕ್ಕಾಗಿ ಇಲ್ಲಿ ಈ ಸಮಯನ ಸ್ವಲ್ಪ ಆಲೋಚನೆ ಮಾಡಬೇಕು. ಬಿಟ್ಟರೆ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆದರ ಬಗ್ಗೆ ಆಲೋಚನೆ ಮಾಡುವ ನಿಮಗೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ. ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲೂ ಸಹಿತ ಸಾಕಷ್ಟು ಫಲಗಳಿರೋದ್ರಿಂದ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೀಪಾರಾಧನೆ ಅಥವಾ ದುರ್ಗಾ ಪ್ರಾರ್ಥನೆ ಅಥವಾ ಇದೇ ಸಮಯದಲ್ಲಿ ಸ್ವಲ್ಪ ಕಡಲೆಕಾಳು ಅಥವಾ ಕಡಲೆಬೇಳೆ, ಒಂದಷ್ಟು ಬೆಲ್ಲ ಇಂತಹದ್ದನ್ನು ದುರ್ಗಾದೇವಿಗೆ ಕೊಟ್ಟು ಅಥವಾ ಶಕ್ತಿ ದೇವತೆಗೆ ಕೊಟ್ಟು, ಗ್ರಾಮ ದೇವತೆಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಗಳಿದೆ. ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸುವ ಕಾರ್ಯಕ್ರಮ ಇದು ದೇವರು ಮೆಚ್ಚುವಂತಹದ್ದು. ಹಾಗಾಗಿ ನೀವು ನಿಮ್ಮ ಶಕ್ತಿಯಾನುಸಾರ 4-6 ಜನಕ್ಕೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ಕೈಂಕರ್ಯದಲ್ಲಿ ಮುಂದಾದರೆ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ಫಲಾಫಲಗಳು ಸಿದ್ಧಿಯಾಗುವಂತಹ ಒಳ್ಳೆ ಯೋಗ ಇರತಕ್ಕಂಥ ದಿನ. ಆ ಯೋಗ ಫಲ ನಿಮ್ಮದಾಗಬೇಕಾದ್ರೆ ನಿಮ್ಮ ಶ್ರಮ ಹಾಗೇ ಇರಬೇಕು. ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸಿಕೊಳ್ಳಿ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ವೃತ್ತಿಧರ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ತಕ್ಕಂಥ ದಿನ, ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ, ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ಸಿಗೆ ಅಸಮಾಧಾನ ಆಗುವಂಥ ದಿನವೂ ಹೌದು. ಹಾಗಾಗಿ 12ರಿಂದ 4ರವರೆಗೂ ಮಾತ್ರ ಜಾಗೃತಿಯಾಗಿರಿ. 12ರಿಂದ 4 ಈ ಮಧ್ಯದಲ್ಲಿ ನೀವು ಏನು ಕೆಲಸ ಮಾಡಿದ್ರೂ ಒಂದಲ್ಲ ಒಂಥರ ಅನುಮಾನಾಸ್ಪದವಾಗಿರುತ್ತೆ, ಪರಿಪೂರ್ತಿ ಆಗದಂಥ ರೀತಿಯಲ್ಲಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇರುತ್ತೆ. ಇದನ್ನು ದೂರ ಮಾಡಿಕೊಂಡು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ, ಒಳ್ಳೆ ಯೋಗವನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ, ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಕೈಂಕರ್ಯ ಸಿದ್ಧಿ ಆಗಬೇಕಾದ್ರೂ ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ವೀಕ್ಷಕರೇ, ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಿಡಿಯೋ ಯಾವುದು ನೋಡೋಣ. ಕೋಟಿ ನಮಸ್ತೆಗಳು ಗುರುಜಿ. ನನ್ನ ಹೆಸರು ಸಂಜನಾ, ನಮ್ಮೂರು ಬಂಗಾರಪೇಟೆ. ನೀವಂದ್ರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ನಿಮ್ಮ ಕಾರ್ಯಕ್ರಮ ಯಾವಾಗ ನೋಡ್ತಾ ಇರ್ತೀವಿ ಗುರುಜಿ. ನಾನು ಇವಾಗ ಓದಿದ್ದೆಲ್ಲ ಮೈಂಡಲ್ಲಿ ಇರಲ್ಲ ಗುರುಜಿ. ನಾನು ಇವಾಗ ಓದಿದ್ದು ಮೈಂಡಲ್ಲಿ ಇರಲ್ಲ. ನಾನು ಇವಾಗ ಓದ್ತೀನಿ, ಮೈಂಡಲ್ಲಿ ಇರಲ್ಲ ಗುರುಜಿ. ನನಗೆ ಚೆನ್ನಾಗಿರ್ತೀನಿ, ಲೈಫಲ್ಲಿ ಚೆನ್ನಾಗಿ ಓದ್ತೀನಿ. ನಮ್ಮ ಭರವಸೆ ಕೊಡಿ ಗುರುಜಿ. ನನಗೆ ನಿಮ್ಮ ಹೇಳೋಕ್ಕೆ ಎಲ್ಲ ಮಾಡ್ತೀನಿ ಗುರುಜಿ. ಆದರೆ ನಂಗೆ ವಿದ್ಯಾ ಬುದ್ಧಿ ಅಂಟ್ತಾ ಇಲ್ಲ ಗುರುಜಿ. ನನಗೆ ಓದೋಕ್ಕೆ ಬರ್ತಿಲ್ಲ ಗುರುಜಿ ಅಂತ ತಿಳಿಸ್ಕೊಡಿ ಗುರುಜಿ. ಆಗಲಿ. ಈ ಮಗುವಿನ ಭವಿಷ್ಯತ್ತು ನಿಜಕ್ಕೂ ಚೆನ್ನಾಗಿದೆ. ಓದಬೇಕು ಅನ್ನೋ ಮನಸ್ಸು, ಆ ಒಂದು ಪರಿತಪನ ಇದೆಯಲ್ಲ, ನಾನು ಓದಬೇಕು, ನಾನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು, ನಾನು ಜ್ಞಾನವಂತಳಾಗಬೇಕು, ಅಪ್ಪ ಅಮ್ಮನಿಗೊಂದು ಒಳ್ಳೆಯ ಹೆಸರು ತರಬೇಕು ಅನ್ನೋ ಆ ಚಿಂತನೆ ಯಾರಿಗಿದ್ರೂ ಅವರು ಖಂಡಿತ ಒಳಿತಾಗತ್ತೆ. ನೀನು ಮಾಡಬೇಕಾದಷ್ಟೇ ಕರೆಕ್ಟಾಗಿ 18 ದಿವಸ ಅಮ್ಮನ ಸಹಾಯ ತಗೊಂಡು ನೀನು ಮಾಡಬೇಕಾಗಿದ್ದು ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಟ್ಟು ಬೆಳಗ್ಗೆ ಬೇಗ ಎದ್ದೇಳು. 5ರಿಂದ 6 ಗಂಟೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಆಗಿದ್ದು ಕೈಕಾಲು ಮುಖ ತೊಳ್ಕೊ. ಸಾಧ್ಯವಾದರೆ ಒಂದು ಸ್ನಾನನೇ ಮುಗಿಸ್ಕೊಬಿಡು. ಸ್ನಾನ ಮುಗಿಸ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಾನು ಹೇಳುವಂತಹ ಬೀಜಾಕ್ಷರಿ ಮಂತ್ರವನ್ನು, ನಾನೀಗ ಆಲೆ ವಿದ್ಯಾರ್ಥಿಗಳಿಗೆ ಬೇಕಾಗಿರೋ ಮಂತ್ರವನ್ನು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡು.
ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ನಿನಗಿದೆ. ಉತ್ತರಾಭಿಮುಖವಾಗಿ ನಿಂತು 108 ಸತಿ ಪಠನೆ ಮಾಡ್ತಾ ಅನಂತರ ಓದ್ಲಿಕ್ಕೆ ಹಾಗೆ ಕಂಟಿನ್ಯೂ ಓದೋದಕ್ಕೆ ಶುರು ಮಾಡು. ನೀನು ಒಳ್ಳೆ ಜ್ಞಾನವಂತಲಾಗ್ತೀಯ. ಇದರ ಜೊತೆಗೆ ಸ್ವಲ್ಪ ಬ್ರಾಹ್ಮಿ ಪುಡಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಹನಿ ಜೇನುತುಪ್ಪದಲ್ಲಿ ಅದು ತಗೊಳ್ತಾ ಬಾ. ಒಳ್ಳೆ ಮೆಮೊರಿ ಚೆನ್ನಾಗಿರುತ್ತೆ, ಜ್ಞಾಪಶಕ್ತಿ ಬರುತ್ತೆ, ಏಕಾಗ್ರತೆ ಬರುತ್ತೆ. ಸ್ವಲ್ಪ ಧ್ಯಾನ ಯೋಗ ಅದರ ಜೊತೆಗೆ ಮಿಕ್ಸ್ ಮಾಡಿ ತಗೊಂಡ್ರೆ ಆ ಧ್ಯಾನ ಯೋಗದೊಂದಿಗೆ ನೀವೆಲ್ಲ ಮಾಡಿಕೊಂಡ್ರು ಸಾಕಷ್ಟು ಫಲಗಳು ಸಿಗುತ್ತೆ. ಒಳ್ಳೆ ಇದೆಯಾ, ಒಳ್ಳೆ ಜ್ಞಾನ ಇದೆ, ನಿನ್ನ ಸ್ವರತರ್ಗ ಚೆನ್ನಾಗಿದೆ, ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ಬಂಗಾರಪೇಟೆಯಿಂದ ವಾಟ್ಸ್ಆಪ್ ವಿಡಿಯೋ ಕಳಿಸೋದಕ್ಕಾಗಿ ಸಂಜನಾಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ಸೋಮವಾರ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ಮತ್ತು ಅದೇ ದಿನ ಬನಶಂಕರಿ ಅಮ್ಮನವರ ಜನ್ಮೋತ್ಸವ ಕಾರ್ಯಕ್ರಮ ಇದೆ. ಗುರುಜಿಯವರು ಆಗಮಿಸ್ತಾರೆ ನೇರ ಪ್ರಸಾರ ಕಾರ್ಯಕ್ರಮದ ನಂತರ ಸುಮಾರು 11:30ಕ್ಕೆ. ನೀವು ಕೂಡ ಖಂಡಿತವಾಗಿ ಭಾಗವಹಿಸಬಹುದು ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.